ಹಂಗೆ ಅಷ್ಟು ಡೇಂಜರ್ ಹೋಗಿ ನಂಬರ್ ತೊಗೊಂಬಂದಿನಿ. ನೀವು ಎಲ್ಲೆಲ್ಲಿ ಸಿಗಾಕ ತಯಾರಿಲ್ಲ. ಗೌಡಪ್ಪ, ಏ ಗೌಡ್ಯ, ಏ ನಿಮ್ಮ ಅವನು ಗಡಿಯ ಪಿಂಡ್ರಿಕೆ ಹೊರಗೆ ಬಾಡಿ. ಏನೋ ಅಂದಂಗ ಏ ನಿಮಗೆ ಕಿಮ್ಮತ್ತು ಕೊಟ್ಟು ಕರಿಯತ್ತೀನ್ರಿ ನಾ. ಹೇ, ನಾ ಮುಂದಿದ್ದಾಗ ಕಿಮ್ಮತ್ ಕೊಟ್ಟು ಕರೆಯಂಗಿಲ್ಲ, ಇನ್ ಹಿಂದಿದ್ದಾಗ ಏನ್ ಕಿಮ್ಮತ್ ಕೊಟ್ಟು ಕರಿತೀವಲೆ? ಅದು ಕೆಲಸ ಹೇಳಿದ್ರಲ್ಲ ನೀವು. ಏನಾತ್ ಒಂದ್ ಕೆಲಸ ಸಕ್ಸಸ್ ರೀ. ತಂದೇನ ತೊಗೊಂಬಂದನ್ರಿ ನಂಬರ್. ಒಟ್ಟ ಡುಮ್ ಡುಮ್ ಟೇಣ್ಯಾವ್ ನಂಬರ್ ಬಡ್ಕೋರಿ. ಮೊಬೈಲ್ದಾಗ ಇದು ಮಾಡ್ಕೊ ಬರ್ಕೋರಿ. 9966106668. ಹೇ, ಕನ್ನಡದಾಗ ಹೇಳಲೆ. ಇದ್ಯಾವ್ದು ತಮ್ಸಪ್ ಬಾಟ್ಲಿ. ಇಂಗ್ಲೀಷ್ ಬರಂಗಿಲ್ಲ ಇದಕ್ಕೆ. ಕನ್ನಡದಾಗ ಹೇಳ್ಬೇಕ್ರಿ. ಯಾಕೆ ಮಾಮ ನೀವು ಇಂಗ್ಲೀಷ್ ಬರಂಗಿಲ್ಲ? ಹೇಳ್ಬೇಕಿಲ್ಲ. ಆಗ ನನಗೆ ಹೇಳಿದ್ರೆ ಆಗ ಸಾಬುದನಿ ವಡಾ ತಂದ್ರೆ ಕೊಡ್ತೀನಿ. ಯಾನ್ ಮಾತಾಡ್ತೀರಿ ಸಾವುಕಾರ? ಯಾನಿಲ್ಲ, ಕಾಯಿ ಕೂಟಾಕ ಕೊಬ್ಬರಿ ಬಟ್ಲ. ನಂಬರ್ ಹೇಳಲೆ. ನಂಬರ್ ರೀ ಕನ್ನಡದಾಗ ಹೇಳ್ಬೇಕ್ರಿ. ತಗೋರ್ಲ 990111 ಏನಡಿ ಇಂಗ್ಲೀಷ್ನಾಗ ಕೇಳೋಣ, ಸಿಗಸಂತಿ ಕನ್ನಡದಾಗ ಕೇಳೋಣ, ಹಾರಂತಿ. ನಿಮ್ಮಂತರ ನಂಬರ್ ಅಂತಾವ್ ಇರ್ತಾವ್ರಿ. ಹಲೋ, ಹೇಳ ಮಾಮ. ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು. ಕರ್ಮರಾಜ ತಾನೆ? ಓಹೋ, ಹಾಗೇನಿಲ್ಲ, ತಾವು ಊರಿಗೆ ಬಂದಿರಿ ಅಂತ ಕೇಳ್ಪಟ್ಟೆ, ಅದಕ್ಕೆ ಫೋನ್ ಮಾಡಿದ್ದೆ. ಹೌದು, ಇವತ್ತು ನಮ್ಮ ಮನೆಯಲ್ಲಿ ಚಿಕ್ಕದಾದ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಯಾಗಿ ಬರಬೇಕಿತ್ತು. ಖಂಡಿತ ಬರ್ತೀರಿ ತಾನೆ? ಓಹೋ, ಖಂಡಿತ ಬರಬೇಕು. ಯಾಕಂದ್ರೆ ವಿಶೇಷವಾಗಿ ಈ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಟ್ಟವನಲ್ಲ, ಕೊಟ್ಟ ಮೇಲೆ ಬರ್ದಿದ್ರೆ ಬಿಟ್ಟವನು ಅಲ್ಲ. ಹಾ, ಬೇಗ ಬಂದ್ಬಿಡಿ, ನಾವು ನಿಮ್ಮ ದಾರಿ ಕಾಯ್ತಾ ಇರ್ತೀವಿ. ಬೇಟೆಗಾರ ಬೇಟೆನ ಹುಡ್ಕೊಂಡು ಹೋಗೋದು ಜಗದ ನೇಮ, ಆದ್ರೆ ಬೇಟೆನೇ ಬೇಟೆಗಾರನನ್ನ ಹುಡ್ಕೊಂಡು ಬರೋದು ಅದು ಈ ಶ್ರೀಕಾಂತ್ ಗೌಡನ ನೇಮ. ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ, ನಿನ್ನ ತಿಥಿ ಮಾಡಿಸ್ಕೊಳ್ಳೋಕೆ. ಏಯ್, ನೀ ಬರ್ಲಿಲ್ಲ. ನೋಡು, ಈಗ ನಮ್ಮ ಮನೆಗೆ ಕರ್ಮರಾಜ ಅಂತ ಒಬ್ರು ಅತಿಥಿ ಬರ್ತಾ ಇದ್ದಾರೆ. ಸಣ್ಣ ಕಡಿಲೇನ್ರಿ ಅವನು? ಅವನ ನೀನ್ ನಂಬರ್ ತಂದವನ ಕರ್ಮರಾಜ ಬರ್ತಾ ಇದ್ದಾನೆ. ಹೌನ್ರಿ. ಹಾ, ಏನ್ ಮಾಡ್ಬೇಕ್ರಿ? ಅವ್ನು ಬಂದ ತಕ್ಷಣ ಕೂಡೋದಕ್ಕೆ ಚೇರ್ ಹಾಕು, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಮಾಡು, ಹೌರಿ, ಹಾಗೆ ಕುಡಿಯೋದಕ್ಕೆ ಚಾಯ್ ವ್ಯವಸ್ಥೆ ಕೂಡ ಮಾಡು. ಅಂದ್ರೆ ಈ ಮೂರು ಕೆಲಸನ ಒಬ್ಬ ಮಾಡ್ಬೇಕನ್ರಿ? ಇಲ್ಲ, ಬಾಳ್ ನಗಲ ಆತ ನೋಡ, ಅವನೊಬ್ನ ಕರ್ಕೋ ಕ್ಯಾಪ್. ಆ ಕ್ಯಾಪ್ ಹಾಕೋನು ತುಂಬ್ಡುಮ್ ಟ್ಯಾಡ್ಯಾ. ಏಯ್, ನಾ ಇಲ್ಲೇ ಒಳಗಡೆ ಕೆಲಸ ಇದೆ, ಬಂದ ತಕ್ಷಣ ಕರಿ. ಆಯ್ತ್ರಿ, ಮಾಡ್ತೇನ್ರಿ. ಇದು ಯಾರ ಸ್ಟೈಲ್ ಗೊತ್ತಾನ? ಯಾರ್ದು? ಮೊದಟಿಗೆ ನಿಮ್ಮ ಮೊಬೈಲ್ದಾಗ ಮಾತಾಡೋ ಸ್ಟೈಲ್ ಇದು. ಇದು ಗೊತ್ತಾಗ್ಲಿಲ್ಲ? ಗೊತ್ತಾಗಲಿಲ್ಲ, ಮ್ಯೂಸಿಕ್ ಹಾಕಿಲ್ಲ, ಗೊತ್ತಾಗ. ಅದು ಗೊತ್ತಾಗುದಿಲ್ಲ, ಯಾಕಂದ್ರೆ ನಾವು ಸೈಲೆಂಟ್ ಮೂಡ್ನಾಗ ಬರ್ತೇವೆ. ಇದು ಪುತ್ ಪುತ್ ತೈಲಲೇ. ನನಗ ತಲೆ ಕೆಟ್ಟ ಹೋದಾಗ ಯಾಕೆ ಪುತ್ ಪುತ್ ನಿನ್ನ ನಾಲ್ಗೆ ಕಿತ್ತರ ಕೊಡಲಿ, ಮೊಳಕಾಲ್ ಹಚ್ಚಿ ತಿಕ್ಕಿರ ಕೊಡ್ತೀನಿ. ಅದು ತಿಕ್ಕಿ ಕೊದೋದಿಗೆ ತಿಕ್ಕಿ ಕೋದೋದಾಗಿಲ್ಲ, ನಿನ್ನ ಕೈಲಿ ಇದಾಗುದಿಲ್ಲ. ಕುರ್ಸಾಲ್ಯ, ಅದು ಪುತು ಪುತು ಹಾಲು. ಮತ್ತ ಅದು ಪುಷ್ಪರ, ಅದ ಪುತು ಪುತ್. ನೀ ಪುಷ್ಪರಾಜ್ ಆದ್ರೆ ನಾನು ಇಲ್ಲ, ನಿಮ್ಮ ಅವನು ಶಾಂತಿ. ನೀನು ಕಾಂತಿ ಆದುದೆ, ನಾನು ಹೌದು ಮಗ. ಯಾರ ಮಗ?
ಊದ ಮಗ ಅಂದ ಬಿದು. ನಮಸ್ಕಾರ ರೀ ಊರ ಮಕ್ಕಳಿಗೆ. ಇವ ಯಾವ್ದೇ ಮೊದಲ ಬಾ ಕೆಟ್ಟ ತಲೆ ಹಾಪಾಗೈತಿ ಈಗ. ಇದಾನ ನಮ್ಮ ಅಮ್ಮನ ಮನಿ ಏನು ತಿಂದಿಲೆ ಕತ್ಯಾನು ಮಾದಯ್ಯ ಅನ್ಕೊಂಡೆ ನಾ. ರೋದಪ್ಪ ಅದ ತಿಂದಿಲೆ ಮಾಡಿಸಿದಾಗ ಮನಿ ನಮನಿ ಆಗಿರತ್ತ ಹೇಳಿ ಮೊದಲು ರೋದ ಇದ್ದು ಆ ನಮನಿ ಅವ ಮಾಡಿಸ್ಯಾನ. ಈ ಮನಿ ಈ ನಮನಿ ಕಟ್ಸ್ಯಾನ. ದುಸಿಕೆ ಅಪಿ ನಾನು ಲೂಮ್ ಎಲ್ಲ ಲೂಮ್ ಲೂಮ್ ಏನು 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 ಲೂಮ ಲೂಮ ಏ ರೂಮ್ ನನ್ ಲೂಮ್ ಲೂಮ್ ಇಲ್ಲೈತಿ. ಅವ್ನು ನಮಗ ಮಕ್ಕೊಳಕ್ ಒಂದು ಚಾಪಿ ಗತ್ತಿಲ್ಲ. ಇವ್ ರೂಮ್ ಹತ್ತಿವ. ಇದು ನಮ್ಮ ಮಾಮನ ಮನಿ ಹೌದಾ ಅಲ್ಲ? ಓ ಗೌಡ್ರು ಹೇಳಿದ್ರಲ್ಲ ಇವ ಇರ್ಬೇಕು ಅವ್ ಕರಿ ಬಸುಡಿಕೆ. ಗೊತ್ತಾತ ನಿನ್ನ ಗೌಡ್ರು ಬರಲಿ 3 ಮಾಡತ್ ಹೇಳ್ಯಾರ. ಏನು ಅದನ್ನ ಮಾಡಿ ತೋರಿಸ್ತೀನಿ ಬಾಲಿ ಇಲ್ಲಿ ಮಾಡಿವಿ. ಐ ಆಮ್ ಸಾರಿ ಪುತ್ಪುತ್ಯ. ನಮಸ್ಕಾರ. ಆಶೀರ್ವಾದ. ನನ್ನ ಹೆಸರು ಕರ್ಮರಾಜ ಅಂತ. ನನ್ನ ಹೆಸರ ಗೌರೀಶ್ ಅಂತ. ಅಲ್ಲ ನಿಮ್ಮ ಗೌಡ್ರು ಫೋನ್ ಮಾಡಿ ಬಾ ಅಂತ ಹೇಳಿದ್ರು. ತಲೆ ಕೆಟ್ಟತಿಲ್ಲ ಅವಂಗ ಸಾಬದ ನೀ ವಡಪಾವ್ ಸಿಕ್ಕಿಲ್ಲ ಅವಂಗ ತಲೆ ಕೆಟ್ಟ ಬಿಡುತ್ತವನು. ಅಲ್ಲಪ್ಪ ನಾ ಕರ್ಮರಾಜ ಅಂತ. ನೀ ಕರ್ಮರಾಜ್ ಅಂದ್ರೆ ನಿಮ್ಮನ್ನ ಆಧಾರ್ ಕಾರ್ಡ್ ಮಾಡವನ. ಎಟ್ ಬೇಕು ಬಟ್ ಬೇಕಪ್ಪ. ಮನುಷ್ಯರ ಹುಟ್ಟಿ ಇಲ್ಲಿ ನೀ ಆಧಾರ್ ಕಾರ್ಡ್ ಮಾಡಕ್ 7 ಬಟ್ ಬೇಕಲೇ. ಏ ನೀ ಯಾರು? ನಾ ಕರ್ಮರಾಜಪ್ಪ. ಕರ್ಮರಾಜ್ ಎಷ್ಟು ಮಂದಿ ಇದ್ರಲಿ ನೀವು? ಅವ್ ಬರ್ತಾನ ಅವ್ ಕರ್ಮರಾಜ್ ತಾನ, ನೀ ಬರ್ತಿ ನೀ ಕರ್ಮರಾಜ್ ಐತಿ. ಏ ನಿಮ್ಮ ಗೌಡ್ರು ಫೋನ್ ಮಾಡಿ ಬಾ ಅಂತ ಹೇಳಿದ್ರು. ತಲೆ ಕೆಟ್ಟ ಅವಂದು ಹೇಳಿಲ್ಲ ಆಗಲೇ ಸಾಬೂದ ನೀ ಒಡ ಸಿಕ್ಕಿಲ್ಲ ಅಂತ ಹೇಳಿ. ತಲೆ ಕೆಟ್ಟ ಅವಂದ ಒಟ್ಟಿಗೆ ಶಿಕ್ಷಕರಿ ಫೋನ್ ಸೋ ಕೂತ್ ಬಿಡ್ತಾನ ಖಾಲಿ ಇದ್ದಾಗ. ನಡಿ ಹೊರ ನಡಿ. ಅಲ್ಲಪ್ಪ ನಿಮ್ಮ ಗೌಡ್ರು ಸ್ವಲ್ಪ ಕರಿ. ಯಾವ ಏನ್ ಹೇಳಿದ್ನು ನಾನು ನಿನಗ? ಏನ್ ಹೇಳಿದ್ರಿ? ಕರ್ಮರಾಜ ಬರ್ತಾರ ಒಂದ್ ಚೇರ್ ಹಾಕಿ ಕುಡಿಸ್ ಅಂತ ಹೇಳಿದಿಲ್ಲ? ಕುಣ್ಸಿನಲ್ರಿ ಮತ್ತೆ ಎಲ್ಲಿ? ಅಲ್ಲಿ. ಇದ್ಯಾವ್ದಲ್ಲ ಸಿಂದಗಿ ಮಂಗ್ಯ? ಗೊತ್ತಿಲ್ರಿ ಇವ? ಇಲ್ಲ. ನೀವು ಬಂದಾಗ ಬರ್ರಿ ಪುತ್ತಕ್ 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 ಅಂದಾಗ ಡೋರ್ ಬೈತೆ. ಇವ ಯಾವ್ದು ಮಾದ ಒದ್ದದ ಮುನಿ ಒಮ್ಮೆ ಬದ್ಯಾಕ ಬತ್ತಾನಲ್ಲ. ಮೊದಲ ಕೇಳಬೇಕಿತ್ತಲ್ಲ ಯಾರು ಏನು ಅಂತೇಳಿ. ಏನ್ ಬಿಡ್ರಿ 1-2 ತಾಸು ಆತ ಬರ್ತಾನ ಪುತ್ತಕ್ ಪುತ್ತಕ್ ಒಂದು ಬಾಟ್ಲಿ ತುಂಬಿದ್ರು ಹೋಗೋ ಕುರ್ಸಲ್ಲಿ ಅನ್ನಂಗನ. ಅಲ್ಲ ನೀನ್ ಯಾರಪ್ಪ? ಮಾಮ ನಾ ತಗ್ಲಿಲ್ಲ. ಇಲ್ಲ. ಹತ್ತು ತಗ್ಲಿಲ್ಲ. ಇಲ್ಲ ಮಾಮ ನಾ ಮಾಮ ಹದಿಬಾ ಬಾಲಿ ಅನ್ನ ಒಳಗ ಬಾಲಿ ಹರಿತೀನಿ ಬಾಲಿ. ತಾಯ ಮರಣ ಮಾಡ್ಲೆ ಬೀಲ್ಗಿ ಕ್ರಾಸ್ನ್ಯಾಗ ಒಂದು ಅಂಗಡಿ ಹಾಕಿ ಕೊಡ್ತೀನಿ ನನಗೆ. ಒಂದು ಪಟ್ಟಾಡ ಒಂದು ಮಾರ್ತೂರ ತಗೊಂಡ ಕುಂದಿರ್ತಾನ ಬಾಲಿ. ನೀನು ತಾಯ ಮರಣ ಮಾಡ್ನಿ 4 ತಿಂಗಳ ತದ್ನ ಮಾಡಕತ್ತಿ. ಮಾಮ ನಾ ಹತ್ತು ತಗ್ಲಿಲ್ಲ. ಇಲ್ಲ. ನಾ ಮಾಮ ನಿನ್ನ ಅಲಿಯ ಮಮ್ಮಿಗೇನ ಫೋನ್ ಮಾಡಿದ್ಯಾತ? ಓಹೋ ನಮ್ಮ ಅತ್ತೆ ಮಗ ಹರಿಬಾಬು. ಬಾಬು ಸಣ್ಣವಿದ್ದಾಗ ನೋಡಿದ್ನಪ್ಪ. ತನ್ನವಿದ್ದಾಗ ಏನು ಬಂದಿದ್ದಿಲ್ಲ ಮಾಮ, ಈಗೆಲ್ಲ ಬಂದಾವು. ಇರ್ಲಿ ಬಿಡ, ಅತ್ತೆ ಆರಾಮದಾಳಿಲ್ಲ? ಆಕಿಗೇನು ದಾಜ್ ಮಾಮ, ತಿಂಗಳ 2,500 ರೂಪಾಯಿ ಬರ್ತಾವು. ತಂಬಾಕ ಎಲಿ ದಿಗ್ಗಿಗತ್ಲೆ ತಗೊಂಬಂದಲ್ಲ, ಕತ್ತಿ ಕುಂದಿರ್ತಾಳ, ತಿಕ್ತಾಳ, ಹಾಕೋತಾಳ, ಕುಂದಿರ್ತಾಳ. ಕಲ್ಲೊಂದು ಹಂಗಾತು ಮಲ್ಲೊಂದು ಹಿಂಗಾತು. ಆಕೆಗೆ ಒಟ್ಟ ನನ್ನ ಮದ್ವಿ ತಿಂತಿನ ಇಲ್ಲ. ನಾನು ಇದನ್ನೆಲ್ಲ ನಿನ್ನ ಮದುವೆ ಮಾಡೋದಕ್ಕೆ ನೀ ಅದಿ ಅತ್ತ ಒಪ್ಪದಿ ಪಚ್ಚ ಅದ ಕೊಟ್ಟು ಕಳಿಸಲ್ಲ. ಇಲ್ಲಾಂದ್ರೆ ಯಾವ್ದಕ್ಕದೆ ಕೊಟ್ಟು ಕಳಿಸ್ತಿರ್ಲಕ್ಕೆ. ಏ ಗೌರೀಶ, ನನ್ನ ಅಳಿಯ ಇಷ್ಟು ದಿವಸ ಅವಂಗೆ ಏ ನಾಳೆ ಪುತ್ ಆಯ್ತು. ದೂರದ ಪ್ರಯಾಣ ಬೇಸತ್ ಬಂದಿರ್ಬೇಕು, ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಬೋಗು. ಮಾಮ ಈ ಸಣ್ಣ ಅಂತದ ಏನು? ಯಾವ ದವಾಖಾನ್ಯಾಗ ಹುಟ್ಟಿಲ್ಲ ನೀ? ನಾ ದವಾಖಾನೆ ಹುಟ್ಟಿಲ್ಲಪ್ಪ ಇದೀ. ನಮ್ಮ ಅವ್ವ ಚದಿಗೆ ತಗೊಂಡ್ ಹೋದಾಗ ಅರ್ಜೆಂಟಾಗಿ ಹೊತ್ತಿ ಬಿತ್ತೀನಿ. ತಂದ ಚದಿಗೆ ತಗೊಂಬಂದು ಪಿದಿಸಿನ ಮುಚ್ಚಿತ್ತಿಲ್ಲ. ಅದಕ್ಕ ಮಾರ ಅನ್ನೋದು ಖುಷಿ ತತ್ತಿಗೈತೆ ನಿಂದ. ಸನನ ಅಂದ್ರೆ ಗೊತ್ತಿಲ್ಲ ನಿನಗ? ಅದು ನಮ್ಮ ಮನಿ ತನಕ ಹಾದಿಲ್ಲ. ವೆರಿ ಸಿಂಪಲ್. ಸನನ ಅಂದ್ರ
3 ಕಲ್ಲು ಇಡುದು, ಮೂದಲ್ಲೋ ನಿನ್ನವನು ಕಲ್ ಕಲ್ ಕಾಲನ ತೊಗೊಂಡೈತಿಳಿ ಕಲ್ಲ ಕಲ್ಲ 3 ಕಲ್ಲು ಇಡುದು, ಇಟ್ಟು ದೊಡ್ಡ ಬೋಗೋಣಿ. ಇಟ್ಟು ದೊಡ್ಡದ ದ್ವಾರದ ಮಾಡಬೇಡ್ಲಿ ಅದನ್ನ, ಮೊದಲ ಬ್ಯಾಸಿಗೆ ನೀರು ಸಿಗುದಿಲ್ಲ, ಹತ್ತಿ ಮಾಡಿದನ. ಈತ ಅಟ್ಟು ಬೋಗೋಣಿ ಕಲ್ಲು ಇಡುದು, ಇಟ್ಟ ತಳಗ ಕಟ್ಟಿಗೆ ಹಾಕಿ ಪೆಟ್ರೋಲ್ ಗೊಜ್ಜಿ ಉರಿ ಹಚ್ಚಿ ಕೊತ್ತ 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 ಕುದ್ದಿಂದ ಒಳಗೆ ಹೋಗಿ ಬರಿಕಿ ನೀರ ಅರಿಶಿನ ಮತ್ತ ಚಂದನದ ಬಂಟಿ ನಿನ್ ತಾಬುಂತ್ಲೋ ನಾ ಏ ಅಟ್ಟು ಗೊತ್ತಾಗ್ಲಿಲ್ಲ. ಜಳಕಲೇ ಜಳಕ. ಮಾಮ ಇತ್ತು ದೊಡ್ಡ ಕತ್ತೆಗಿ ಜಲಕ ದಿನ ಮಾತದ, ಜಲಕ ದಿನ ಮಾತದ. ಅದು ತಿಕ್ಕೊಂಡ ತೊಗಲ ತೌದ್ ಹೋಗಂಗಿಲ್ಲ ಅನ್ನದ. ದಿನ ತಿಕ್ಕೊಂಡ ತೊಗಲ ತೌದ್ ಕತಿ ಮತ್ ದಿನ ತೊಳ್ಕೊಂಡ ಮೂಲ ವೇದಿ ಇಲ್ಲ ಮಾಮ, ನಾ ಜಲಕ ದಿನ ಮಾಡಂಗಿಲ್ಲ. ಯಾವಾಗ ಮಲ್ಲಿ ಹಾಕತ್ತಿಲ್ಲ ಹೊರಗೆ ನಿಂತು ಬಿತ್ನ ತೊಚ್ಚಾಗಿ ಬಿತ್ನ. ಮಾಮ ಬಾಲ್ ದೂರಿಂದ ಬಂದಿನಿ, ಹೊತ್ತಿ ಭಯಂಕರ ಹತ್ತೈತಿ. ಹೊತ್ತಿಗೆ ತಿನ್ನಾಕ ಎಗದೈತ ಆಮ್ಲೇತ ಏನದ ಐತಿಲ್ಲ. ಏಯ್ ಊರಾಗ ಜಾತ್ರೆ ಐತಿ, ಮನಿಯಾಗ ಪಂಚ ಪಕ್ವಾನ ಮಾಡೈತಿ, ತಿನ್ಹೋಗ. ಮಾಮ ನನಗೆ ಪಂಚ ಪಕ್ವಾನ್ ಬೇಡ, ಎಗದತ ಆಮ್ಲೇತ ಬೇಕು. ಏ ನಿನ್ನೆ ಸಂಜಿನಾಗ ಜಿಜಿ ತಿಂದಿ ಇಲ್ಲಿ ಕುರ್ಸಾಲ್ಯ. ಅದು ಬ್ಯಾದ ಮಾಮ. ತಿಳಿ ಪೇಲ್ಯದಲ್ಲ ಇವ ಯಾವುದು ನಿಮ್ಮದು ಏನದ ಸಣ್ಣಗೆ ಉದಿತಿತ್ತಂದ್ರ ಪುಲು 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 ಎಣ್ಣೆ ಹಾಕಿ. ಏ ನಾ ಮನಿ ಐತಿ ಅವ. ನಮಸ್ಕಾರಗಳು ಅತಿಥಿ ಹೇತೋ. ಅರ್ಥ ಬದಿಬೇಕಲ್ಲ ನನ್ನ ಅತಿಥಿ ದೇವೋ ಭಾವ. ಅದ ಅತಿಥಿ ಹೇಳ್ತೋ ಭಾವ. ನಿಮ್ಮವ್ವ ನಾನು ನಮ್ಮಳೆ ಇದು ಮಾಮ ಮಾಮ ಸಿಲಿಪಿ ಎಲ್ಲಿ ಅದಲ್ಲ ಆಡಕತ್ತಾಳ. ಎಲ್ಲಿ ಅವ್ರ ಗಂಟು ಬಿದ್ದಿಲ್ಲ, ಯಾರೋ ಹಿಡಿದು ನೋಡಕತ್ತಾನ. ಯಾವ್ದಲ್ಲ ಮಾಮ, ನೀ ಚಿತ್ತಿಗೆ ಎದ್ಬಾರ, ನಾನ ಕದಿತೀನಿ ತಿಲಿಪಿನ. ತಿಲಿಪಿ ಕಾಗಿ ಕಾಗಿ ಕವ್ವ ಮಾಮ ಬಂದ ನವ್ವ ಹಂಗ ಬಂದ ನವ್ವ. ಈ ಪೆದ್ದನ ಗುಂಗಲ್ಲಿ ನಿಮ್ಮನ್ನು ಮಾತಾಡ್ಸೋದನ್ನ ಮರ್ತು ಬಿಟ್ಟೆ. ಏ ಗೌರೀಶ, ಒಂದ್ ಚೇರ್ ಹಾಕಿ ಕೊಡಿಸ್. ಇಟ್ಟೊತ್ತನ ಅವದ ಆತ ನೀವುದು ಚಾಲು. ಆಗ ನಾ ಹಾಸಿಗೆ ನೀರು ಹಾಕಿನಪ್ಪ ಜಾತ್ರೆಯಾಗ. ನಾವು ಅಲ್ಲೇ ಅಲ್ಲ ನಾ ಏನಂದ ನಿನಗೀಗ? ನೀನ ಅನ್ಲೆ ಏಯ್ ಆ ಚೇರ್ ಹಾಕಂತ ಹೇಳಿ ನಿನಗೆ. ಚೇರ್ ಹಾಕಕ ಏನು ಮನೆ ಸೊನ್ನೆ ಮಾಡ್ತೀಯ ಕುರ್ಸಾಲ್ಯ ನೀ? ಮತ್ ಜೇರ್ ಕಟ್ತಾವ ಊಟಕ್ಕಂದ್ರ ಏಯ್ ಚೇರ್ ಹಾಕೋ. ಹಾಕತ್ತೋಡಿ ಕುರ್ಸಾಲಿ ಹಂಗ್ಯಾಕೆ ಮಾಡ್ತಿ? ಶಿಡೌನ್. ಏಯ್ ತಗೋರ್ ಚಂದ ಹಾಕದ್ನ ಹಂಗ್ಯಾಕಿ? ನಿನ್ ತಿಂಡೇರಿ ಏನಿಲ್ಲ ಚಂದಾಗಿತ್ತಲ್ಲ ಕುರ್ಚಿಯಲ್ಲಿ ನಾ ಕಾಲಿನ ಮೇಲೆ ಮತ್ತೊಳ್ಳೆ ಹಾಕತಿ. ತಗೋರು ಚಂದ ಹಾಕ ಚೇರನ್ನ. ನಿಂದ ತುಂಬೆ ಬಂದತ್ಲೆ ಮಾಪ್ ನನ್ನ ಕೈಯಾಗಿ ಓದ್ತ ಬಾಲಿ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲಿ ಕುಂದಿರ್ತಿ ಕುಂದ್ರು, ಒಲ್ಲಂದಿ ಇಲ್ಲಿ ನಡಬರ್ ಕೂತು ಬಿಡು. ಮಂಗ್ಯ ಸತತ್ತೇಳಿ ಊರಾಗ ಪಟ್ಟಿ ಎತ್ತಿ ಬಿಡ್ತೀನಿ. ತಗೋರು ಚಂದ ಹಾಕ ಚೇರ. ಏ ಘನ ತಿಂಡಿ ಹುಡುಗು ಇಟ್ಟೆಲ್ಲ ಜಿಗಜಿಗದ ಮಾತಾಡ್ತಿಲ್ಲ. ಏನು ಸಾಲಿ ಕಲ್ತಿಲ್ಲ ನೀ? ಡಿಗರಿ ನಿಗ್ರಿ. ಹೇಯ್ ಡಿಗರಿ ಡಿಗ್ರಿ ಅಂದ್ರ MBBS. ಎಮ್ಮಿ ಬೋಳ. ಹೇಯ್ MBBS. ನಾನು ಅದನ್ನ ನಕುರ್ ಶಾಲೆ ಎಮ್ಮಿ ಬೋಳ. ಅಲ್ಲ ಎಮ್ಮಿ ಬೋಸಕ್ಕೂ ಸಾಲಿ ಕಲಿಬೇಕಾ? ನಮ್ಮೂರಾಗ ಎಮ್ಮನೆ ಬೇಸಿಪ್ಪ. ಒಂದು 50 ರೂಪಾಯಿ ಕೊಟ್ರ ನುನ್ನಂಗೆ ಎಣ್ಣೆ ಹಚ್ಚಿ ಚರ್ 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 ಬೋಳ್ಸ ಹೊಳ್ಳದಕ್ಕೊಂದು ಎಮ್ಮಿಗೆ ಒಂದು ಚಸ್ಮಾ ಹಾಕಿ ಕೋಡಿಗೆ ವಾರ್ನೆಸ್ ಹಚ್ಚಿ ತತ್ತೀನಿ. ನಿನ್ನಂತ 4 ಕ್ವಾಣ ನಿಂತು ನೋಡೋದು. ನೀ ಯಾಕೆ ಹ್ಞೂ ಓತು? ನೀ ಕ್ವಾಣನೆನ್ನ? ನೀ ಕ್ವಾಣ ನೀ? ಓ ಇವರು ಸಾಲಿ ಕಲ್ತವ್ರು, ಡಿಗ್ರಿ ಮುಗಿಸಿದವರು, ಕನ್ನಡ ಗೊತ್ತಾಗಲಿ ಇವ್ರಿಗೆ ಇಂಗ್ಲೀಷ್ನಾಗ ಹೇಳಬೇಕು. ಇವ್ರಿಗೆ ಇಂಗ್ಲೀಷ್ನಾಗ ಹೇಳ್ತೀನಿ ಕೇಳ್ರಿ. ಮೈ ಡಿಯರ್ ಸ್ಟೂಡೆಂಟ್ಸ್, ಗುಡ್ ಆಫ್ಟರ್ನೂನ್ ನಿಮ್ಮೌನ್ಸ್.
ವಾಟ್ ಇಟ್ ಈಸ್ ಎಮ್ಮಿ ಬೋಳ ಲೆಸನ್ ನಂಬರ್ 1 ₹7 ಒಂದು ಶಿವನಕ್ ಬ್ಲೇಡ್ ತಗೋ ನಟ್ ನಡಬರ್ ಕಟರ್ಸ್ ಅದು ಹಿಂಗಿರ್ತದ ಅದಕ್ಕೆ ಜೋಡ ಲೆಟ್ಸ್ ಗೋ ಮ್ಯಾಗಿದು ಮುಗಿತ ಇನ್ನು ಬುಡುಕ್ 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 ಎದ್ರ ಬುಡಕ ಎಮ್ಮಿ ಬುಡುಕ್ ಹೋಗಿ ಕೊರ್ಸಾಲೆ ಯಾವ್ದ್ರ ಬುಡುಕ ಎಮ್ಮಿ ಬುಡಕ ಹಾ ಎಮ್ಮಿ ಬುಡುಕ ನೆಕ್ಸ್ಟ್ ಹೊಳ್ಳಿ ಚಾಲು ಲೆಟ್ಸ್ ಗೋ ತಡಿ ಮಾಸ್ತರ್ ದನೂನ ಆತ್ ನನಗಲ್ಲಿ ತಳಗ ಯಾಕಂದ್ರೆ ಬಾಲದ ಕೂದಲು ಭಾಳ ಬಿರ್ಸದ ಏಯ್ ತಗೋರೋ ಚೇರ್ ಹಾಕದ್ನ ಎಮ್ಮಿ ಬೋಳಸ್ ತಗೋರೋ ಚೇರ್ ಹಾಕೋ ಲೇ ಡಿಗ್ರಿ ಮುಗಿಸಿನೈತಿ ಒಂದು ಚಿಳ್ಳಿ ಮಿಳಿ ಒಂದು ಕುರ್ಚಿ ಮೇಲೆ ಕುಂದ್ರಕ ಬರಲ್ಲ ನಿನಗ ನೀನು ಕುಂದ್ರಾಕ್ ಬರ್ತತನ ನೋಡಲ್ಲ ನಮ್ದೇನಿದ್ರು ಒಂದು ಚಾಯ್ಸ ಒಂದು ರೈಸ ಕೇಳ್ಕತ್ತಮ್ ನಾಟಕ ಬಂದ ತೋರ್ಸು ಅಲ್ಲೇ ಗೌರ್ಯ ಓರಿ ಮನೆಗೆ ಬಂದ ಅತಿಥಿಗಳನ್ನ ಗೋಳು ಮಾಡೋವ್ರಿಗೂ ತಿಂದುಕೊಳ್ಳೋಕೆ ಕರಗಂಗಿಲ್ಲ ನಮ್ಗನ ಇಲ್ರಿ ಊಟ ಮಾಡೇನ್ರಿ ಸಂಜೆನೆ ಬಾಣ ಮತ್ತೆ ಹಂಗೆ ಕೂತ ಇಲ್ರಿ ಅದು ಕುರ್ಚಿ ಹೊಲಸು ಭಾಳ ಆಗಿತ್ರಿ ಅದಕ್ಕೆ ಅದು ಟವಲ್ ಇದ್ದಿದ್ದಿಲ್ರಿ ಹಿಂಗೆ ವರ್ಷಾತೀನ್ರಿ ಇರ್ಲಿ ಬಿಡು ಒಳಗಡೆ ತಂಗಿ ಇದ್ದಾಳೆ ಒಂದು ಕಪ್ ಬಿಸಿ ಬಿಸಿ ಟೀ ಮಾಡಿಸ್ಕೊಂಬ ಹೋಗಿ ನಾ ಟೀ ಕುಡಿಯಂಗಿಲ್ರಿ ನಾ ಟೀ ಕುಡಿದು ಬಿಟ್ಟೇನ್ರಿ ಈಗ ಏ ನಿನಗಲ್ಲೋಲೆ ನಾ ಜಾರಿಗಿಲ್ಲ ನನಗೊಲೆ 94 ಗೌಡ್ರಿ ನಿಮ್ಗೊಬ್ಬ ತಂಗಿ ಇದ್ದಾಳ ಅದಾಳ್ರಿ ಒಬ್ಬಕ್ಕೆ ಅದಾಳ ಅವ್ರ ಹೆಸರು ಶಿಲ್ಪ ಅಂತ ಶಿಲ್ಪ ನೋಡಕ್ಕೆ ಭಾಳ ಚಂದ ಇರ್ಬೇಕಲ್ಲನ್ರಿ ಒಂದ್ರ ಸದಾಳ್ರಿ ನಾ ಹೆಂಗದನಲ್ರಿ ನಮ್ಮ ತಂಗಿ ಹಂಗದಾಳ ನಾವು ಮಂದಿ ಮನೆಗೆ ಹೊಕ್ಕಿವಿ ಆದ್ರೆ ಇಷ್ಟು ತಳಕ ಕೈ ಹಚ್ಚೇನು ಕೇಳಂಗಿಲ್ಲ ಸುಮ್ಮನೆ ಚಾ ಕೊಟ್ರೆ ಚಾ ಕುಡಿತೀವಿ ಉಪ್ಪಿಟ್ಟು ಕೊಟ್ರೆ ಉಪ್ಪಿಟ್ಟು ತಿಂತೀವಿ ತಿಂದು ಮುಚ್ಕೊಂಡು ತಿಂದು ಸೈಲೆಂಟಾಗಿ ಎದ್ದು ಸೈಡಿಗೆ ಬರ್ತೀವಿ ಆದ್ರೆ ನಿಮ್ಗತ್ಲೆ ದಪ್ತರ ತಗೊಂಡು ಕೊಡಂಗಿಲ್ರಿ ಹೇಳೋರ್ಗತ್ಲೆ ವಂಶಾವಳಿ ಹೇಳಕ್ಕ ಸುಮ್ ಮಾತಿಗ ನಡ್ರಿ ನನ್ನ ತಿಂಡಿ ಹೆಚ್ಚಾಗಿ ಹೇಳಕತ್ತ ನೋಡ್ರಿ ಹೆಂಗ ತೆಗ್ದಾಳ ನೋಡ್ರಿ ಸುಬ್ಬಿ ಬಗಲಾನಗತ್ತ ಏ ಗೌರ್ಯ ಏ ಗೌರ್ಯ ಯಾಕೋ ಏಯ್ ಏನಾತ ಹೇಳೋಲೆ ಗೌಡ್ರ ಬಾಳ ಕೆಟ್ಟ ಗಾತ ಆಗೈತ್ರಿ ನಿಮ್ಮ ಮಂದಿ ಮಕ್ಕಳಿಗೆ ಒಳ್ಳ ಇಬ್ರು ಅಕ್ಕರಲ್ಲ ಅವ್ರಿಗಿಬ್ರು ವಿಡಿಯೋ ಕಾಲ್ ಮಾಡಿ ಹೇಳ್ಬಿಡ್ರಿ ಇವತ್ತ ಸಾಬೂದನಿ ಇದು ಸಿಕ್ಕಿಲ್ರಿ ನೀವೆಲ್ಲ ಚಾ ಮಾಡ್ಕೊಂಬ ಅಂತ ಹೇಳಿದ್ರಿ ನಮಗ ನಾವು ಹೋಗಿ ಅವ್ರಿಗೆ ಹೇಳಿದೆ ಅವರು ಭಗವಾನಿ ಗ್ಯಾಸಿನ ಮೇಲೆ ಇಟ್ರು ಗ್ಯಾಸ್ ಚಾಲು ಮಾಡಿದ್ರು ಇಲ್ಲ ಏನಾದ್ರೆ ಆತ ಇದೇನು ಕಡ್ಡಿ ಕೊರಿಬೇಕು ಅನ್ನೋಕ ಗ್ಯಾಸ ಖಾಲಿ ಆಗಿಬಿಟ್ಟಿತ್ತು ಏನು 4 ಮಂದಿ ಹಾದವ್ರಗತ್ಲೆ ಹೇಳಕತ್ತೆ ಅಲ್ಲೋಲೆ ಅದನ್ನ ಮನೆಗೆ ಅತಿಥಿ ಬಂದಿರ್ತಾರ್ರಿ ಅವ್ರ ಮುಂದೆ ಹೇಳಿದ್ರೆ ಸುಮಾರು ಆಗಂಗಿಲ್ರಿ ತಗೊಂಬಾತ್ ಹೇಳ್ಚ ಮಮ್ಮಿ ಅಂದ್ರು ಕೇಳಿಲ್ರಿ ನಾ ಗ್ಯಾಸ್ ಖಾಲಿ ಆದ್ರು ಕೇಳಿಲ್ರಿ ನಾ ನಿಮ್ದೊಂದು ಹಳ್ಳಿ ಸ್ಟೋವ್ ಗೊತ್ತನ್ರಿ ಮ್ಯಾಗ ಅಟ್ಟದ ಮ್ಯಾಲೆ ಹಾ ಮ್ಯಾಗ ಇಟ್ಟಿದ್ದೀವಿ 1994 ಸಾಂಗ್ಲಿ ಮಿರಜದು ನಿಮ್ಮದು 200 ನಂದು 300 ಆ ಸ್ಟೋವ್ ತಳ ತಗೊಂಡ್ರಿ ತಗೊಂಡ್ ಏನ್ ಹವಾನ ಏರ್ಲಿಲ್ಲ ಅದು ವಯಸ್ಸರ ಇಟ್ಟು ಆಗ್ಲಾಗ್ಬಿಟ್ಟಿತ್ತು ಅಂದ್ರು ಕೇಳಿಲ್ಲ ಉಗಿ ಹಚ್ಚಿ ಒತ್ತಿ ಬಟ್ ಚಾಲು ಮಾಡೀನಿ ಅವರ ಚಾ ಮಾಡಿದ್ರು ಅವರ ಚಾ ಕಮೋ ಹಾ ನನಗಲ್ಲಮ್ಮ ನನಗಲ್ಲವ ಮತ್ತೆ ಯಾರ್ಗನ್ನ ಯಾಕ್ರಿ ಇಂತ ಬುಡ್ರ ಮೇಲೆ ಇಟ್ಟಿ ಕರುಣೆ ಯಾಕೆ ತೋರ್ತೀರಿ ನೀವು ನಾ ಚಾಗೆ ಕುಡಿಯಂಗಿಲ್ಲ ಏನು ಕುಡಿದ್ರು ನಾ ಫುಲ್ ಬುರ್ರಿಗೆ ಎಬ್ಸಿದ ಬೋರ್ಮಿಟ ಹೆಂಗಿರ್ಬೇಕು ಗೊತ್ತೇನದು ಒಂದು ಕಪ್ಪಲಿ ಹಾಲು
ಇನ್ನೊಂದು ದಿನ ನಿಂತ್ರು. ಸ್ವಲ್ಪ ಅದಕ್ಕೆ ಇವಳು ದನ ಬಿಟ್ಕೊಂಡು ಹೋದಾಗ ಬೋರಿ ನೀರಿಗೆ ದಿಕ್ಕಿರಂಗಿಲ್ಲ, ಬೋರ್ ಮಿಠ ಕುಡಿತಾಳತ್ತು. ಅಡ್ವಾನ್ಸ್ ಅಂದ ಹಾ ನೋಡಮ್ಮ, ಅಲ್ಲಿ ಕೊಡಮ್ಮ ಅಲ್ಲಿ. ಅನುರಾಗ ಚೆಲ್ಲಿದಳು ಹೃದಯ. ಎದಕ್ ಬರಲಿ ಮತ್ತೆ ಕೈಯಾಗ ಕೊಟ್ಟೆ ಚಪ್ಪಲ. ಅದನ್ನ ಅದ್ಯಾಕೆ ಗೊತ್ತಿಲ್ಲ, ತ್ಯಾಜಾಗ ಎಲ್ಕೊಂಡ್ ತಿನ್ನಾಕ ಗೌರೀಶ್ಯ ಓ ಚಾ ಸೂಪರ್, ಮತ್ತ ಬಾಂಬಾಟ್, ಮತ್ತ ಫ್ಯಾಂಟಾಸ್ಟಿಕ್. ಕುಡಿದ ಪುಗ್ಸಟ ಚಾ ಕುಡಿಯಾಕತ್ತಿ, ಮತ್ತ ಅದ್ರೊಳಗ ಬೊಂಬಾಟ ಗಿಂಬಾಟ ಆತ. ಏಯ್, ಶಿಲ್ಪರ್ ಮಾಡಿದ ಚಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ. ಇಲ್ಲೇ ತಪ್ಪು ತಿಳ್ಕೊಂಡೀನಿ. ಶಿಲ್ಪ ಅವರು ಮಾಡಿಲ್ಲ ಚಾ, ನಮ್ಮ ಮನ್ಯಾಗ ಕಸ ಮುಸ್ರಿ ಮಾಡೋ ಮುದುಕಿ ಮಾಡೈತಿ. ಇದಕ್ಕೆ ಇದೆ ಆಗ್ತೀರಾ? ನೀವು ಎಲ್ಲ ಮಾಡಿದ್ರಿ, ಈಗ ಮಾಡಿದ್ರಿ, ನನ್ನ ಫೇಸ್ ಅಲ್ಲಿ ಸ್ವಲ್ಪ ಕೂಡ ಇದೆ ಮಾಡಿದ್ರೆ ಇದಕ್ಕೆ ಇದೆ ಆಗ್ತೀರಾ? ನಾನ್ ಅದೇ ಆಗ್ತೀನಿ. ನೀನ್ ಕೂಗ್ತಾ ಎಲ್ಲೆಲ್ಲೋ ಮುಟ್ಯ, ಎಷ್ಟು ಕೂಗು ನೀನು. ನಾನ್ ಅದೇ ಆಗ್ತೀನಿ. ಅವಳು ಕೂಗ್ತಾಳೆ, ಸ್ವಲ್ಪ ಅದಿಗೆ ಮಾತು ಮುದುಕಿನ ಮಾಜಾಲ ಎತ್ತ ತಿವಿ ಐತಿ ತಾಪಿ, ಇನ್ನು ತಿರುಪಿ ಮಾಡಿದ ಎತ್ತ ತಿವಿ ಇರ್ತಿತ್ತು. ಹಂಗಿರ್ಬಾರ್ದು, ಎತ್ತ ಬೆಲ್ಲ ತಿರುತಿತ್ತು. ಇರ್ತಿತ್ತು. ಗೋಧಿ ಚಾ ಇತ್ತೋತನ ಇದೇನ್ ತಾಪಿ ತುದಿಯಾಕತ್ತಿದ್ರು, ಏನ್ ಭತ್ತ ಚೀಪಾಕತ್ತಿದ್ರು. ಅವ್ರ ಇಟ್ಟೋತನ ಕಾಪಿರ ಕುಡಿಲಿ, ಬಟ್ಟರ ಚೀಪ್ಲಿ. ನಿನ್ನ ಗೌಡ್ರ ಏನ್ ಹೇಳ್ಯಾರು? ಮೂದು ಮುಚ್ಕೊಂಡ್ ಚುಮ್ಮ ಕುಂದದಂದಾದ. ಮಾಡಿ ಹೋಗಲೆ ಟುಮ್ ಡುಮ್ ಡ್ಯಾಡ್ಯಾವ್. ಇದನ್ನ ನೋಡಕ ಅಲ್ಲಿಗಿಂತ ಇಲ್ಲಿ ತನ ಕರೆಸಿದೇನು, ನಾನು ಅಪ್ಪಾದಿ ಬಚ್ಚಾದ ಹಾಕೊಂಡು ನೀವು ಕದ್ಯಾನ ನಾವಲ್ಲೇ ಬಂದೇವ ಹಲ್ಕತ್ತ ಅಂದಿ. ಏಯ್, ಯಾರಿಗೋ ನಿನಗಲ್ಲೇ ಇವಂಗ್ಲೇ ಅಂದಲ್ಲ ಓದಿದ ಮತ್ತ ನಿನಗೂ ನೋಡ್ಲೆ. ಬಾಲೆ ಇವ್ ನೋಡು, ಡಾಕ್ಟರ್ ದಾನ್ಲೆ ಕುರ್ಸಾಲಿ ಅವ. 100 mg ಗುಳಿಗೆ ಕೊಟ್ಟ, ಹಿಂಗ ಮಾಡುದು ಬಿಟ್ಕೊಂಡ. ನಿನಗ ಗೊತ್ತಲೇ ಬಿಜಾಪುರ ಬಸ್ ಸ್ಟ್ಯಾಂಡ್ ನಿನ್ನ ಜಾಸ್ತಿ ಅಡ್ಡಾಡ. ನೀ ಚಾ ಕುಡಿದಿಲ್ಲ? ಹೌದು. ಮುಗಿತಿಲ್ಲ, ಆ ಬಟ್ಲ ಕೂಡ ಓದಿಗಿದ್ದಿ ಅದನ್ನ. ಏಯ್, ನಿಮ್ಮ ಗೌರ್ ಏಯ್ ಏ ಗೌಡ್ರ ಬರ್ಲ ಹೊಡೆದ್ರೆ ಹಣಮಪ್ಪ ಅಣ್ಣ, ಈ ಮನಿನ ನಿಂದ ಒಟ್ಟು ಪಡ್ದ ನಿನ್ನು, ಅವೆರಡು ಪ್ಯಾಡ್ ನಿನ್ನು, ಆ ವಿಡಿಯೋ ಚೆನ್ನ ಅದು ಒಟ್ಟು ಕ್ಯಾಮ್ರಾ ನಿಂದು, ಒಟ್ಟು ನಿನ್ನ. ಅಲ್ಲಲ್ಲೇ ಕಳ್ಸಾಕ್ ಕುಂತಿಲ್ಲ ಅವ್ರನ್ನ. ಏನೋ ಅರ್ಜೆಂಟ್ ಕೆಲಸ ಐತಿ ಬಿಡ್ರಿ ಅವ್ರದ್ದು. ಹಂಗ ಗೌಡ್ರ ನಿಮ್ಮದವ್ರು ಡೈಲಾಗ್ ಇನ್ನು ನೋಡಿ, ನೀವು ನಾವು ಕರೆದಿದ್ದಕ್ಕೆ ಬಂದಿದ್ದು ತುಂಬ ಸಂತೋಷವಾಯಿತು. ಈ ದಿನ ರಕ್ಷಾಬಂಧನ. ಈ ರಕ್ಷಾಬಂಧನ ನಿಮಿತ್ತವಾಗಿ ನನ್ನ ತಂಗಿ ಹುಟ್ಟುಹಬ್ಬ ಕೂಡ ಇದೆ. ನೀವು ಫೋನಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಮಾತ್ರ ಹೇಳಿದ್ರಿ. ನಿಮ್ಮ ತಂಗಿ ಹುಟ್ಟುಹಬ್ಬ ಅಂದಿದ್ರಿ, ನಾನೇನಾದ್ರೂ ಕಾಣಿಕೆ ತರ್ತಾ ಇದ್ದೆ. ನೋಡೋಣ ಮುಂದೆ ಸಮಯ ಸಂದರ್ಭ ಬಂದಾಗ ಯಾರ ಕಾಣಿಕೆ ಯಾರಿಗೆ ಕೊಡ್ತಾರ. ನಿನ್ನ ಕಾಣಿಕೆನ ಕೊದಂಗ ತಿಂದಿ ಹೆಚ್ಚಾಗಿತ್ತಂದ್ರ ಅಲ್ಲಿ ಮೊದತಿಗೆ ಮೀಮಪ್ಪನೊಂದು ಹಲಿ ಬುದೋದು ಐತಿ, ಅದ್ರ ಹೇಳ್ಕೊಂಬ. ಕಾಣಿಕೆನ ಬುಲೋರದ ತರ್ತಾರಲ್ಲೇ. ಅವು ಇಟೇ ಇರ್ತಾವಲ್ಲಿ, ಅವ್ನು ಕಬ್ಬಿನ ಪ್ಯಾಂಡಿ ಅಲ್ಲ ಅವ. ಹೌದನ, ನಾವು ಗಣಪನ ಹೇಳ್ಕೊಂಡ್ ಬರ್ತೇವಲ್ಲ, ಹಂಗೆ ಹೇಳ್ಕೊಂಡ್ ಬರ್ತಾನ ಮಾಡಿದ್ಯಪ್ಪ. ಗೌರೀಶ, ಇವತ್ತು ಮನೇಲಿ ಏನೋ ಫಂಕ್ಷನ್ ಇದೆಯತ್ತಲ್ಲೋ? ನಮ್ಮ ದೊಡ್ಡ ಮಣಿತನಕ ಈ ದಿನ ಒಂದು ಫಂಕ್ಷನ್ ಇರ್ತಾವ ನಮ್ಮ ಮನ್ಯಾಗ. ಬರ್ರಿ ಗೌಡ್ರ. ಅದಲ್ವೋ, ಯಾವ್ದು ಇವತ್ತು ಶಿಲ್ಪರ ಹುಟ್ಟುಹಬ್ಬ ಇದೆ ಅಂತ. ಯಾಕಲೆ ಇದಾಗ ಚಾ ಕುಡ್ದು ಬಾಯಿಲ್ಲ ಎಚ್ಚರ ಮಾತಾಡ್ತಿ ಯಾಕ? ಅಲ್ಲ, ನಾ ಏನಾನು ಈಗ ಹಂಗೈತಿ ನಿನ್ನ ಮೈಯಾಗ ಗೌಡ್ರೆ? ಅಲ್ರಿ ಹಿಂಗ ಹೇಳ್ತಾನಲ್ರಿ. ಅಲ್ಲಿ ನೀ ಏನ್ ತಿಳ್ಕೊಂಡಿ? ಏನ ಇವತ್ತು ನಮ್ಮ ಅವ್ವಾರ್ದು ದೂತತ್ಲ ಏನ ಅದು ಅವ್ವಾರ್ದು ಇವತ್ತು ಕುಟ್ಟು ಹಬ್ಬ. ಬೋಲ್ಸಿಕೆ ನಮ್ಮ ಮಾಮ ಅಂದ್ರೆ ಏನ್ ಕಿಮ್ಮತ್ತಿಲ್ಲ. ನಮ್ಮ ಮಾಮ ಏನ್ ಗತ್ತದ ಬಲಿ ಅವ, ನಮ್ಮ ಮಾಮ ಏನ್ ಹುಚ್ಚುಲಿ ಮಗ ಏನ್ ತಿಂದಿದ್ ನೀವು? ನಮ್ಮ ಮಾಮ ಅಂದ್ರೆ ಮಾಮ ಒಟ್ಟ ಕಿಮ್ಮತ್ತ ಕೂರಂಗಿಲ್ಲ ನೋಡೋದು ನಿನಗೆ.
ಇಷ್ಟು ಮಂದ್ಯಾಕೆ ಕಿಮ್ಮತ್ ಕೊಟ್ಟು ಕರೆಯವಂದ್ರೆ ನೀವು ಒಬ್ನ ನೋಡ್ಲಿ ಹೌದು ಮಾಮ, ನಾ ಅದಕ್ಕೆ ಪಗಾರ ಹೆಚ್ಚು ತೊಗೊಂಬಂದ ಇವತ್ತು. ಅಪಿ ನಿಮಗೆ ಕನ್ನಡದಾಗ ಅನ್ನಕ್ಕೆ ಬರ್ಲಿಕ್ಕಂದದ ನಾ ಇಂಗ್ಲೀಷ್ ಕಲ್ತ ಮಿತ್ನ. ನಮ್ಮ ಮಾಮಂದು ಈಜತ್ ಹಾಲು ಮಾಡಕ್ಕೆ ಹೋಗ್ಬೇಡ್ರಿ, ಅವ ಸಾಬುದೇನಿ ಒದ ತರದೈತಿ ನಾ ಹೋಗಿ. ಮಾಮ ನಾ ಇಂಗ್ಲೀಷ್ ಕಲ್ತ ಮಿತ್ತನು ನಾ ಹೇಳ್ತೀನಿ ನೋಡು ಮಾಮ, ಅದು ಕುತ್ತು ಹಬ್ಬ ಅಲ್ಲ, ಹಬ್ಬ ತೊತ್ತದು ಅಲ್ಲೇ ಅದು ಹ್ಯಾಪಿ ಬರೀತದೆ. ಕದೆ ಕದೆ ಹೋಗಿ ನೋಡ್ರಿ ರಾಜ, ಹುಟ್ಟು ಹಬ್ಬ ಅನ್ಬೇಕ. ಹ್ಯಾಪಿ ಬರೀತದೆ. ಏಯ್ ನೋಡಿ, ಇದೇ ಸಂದರ್ಭದಲ್ಲಿ ಎಲ್ಲರೂ ಹಾಡಿ ಕುಣಿಯೋಣ. ಮಾಡಿ ಕುಡಿದು ಬಿಡೋಣ. ಇವಳು ಬಾಯಾಗ ಕೂತತ್ಲ ಅದ ಹೊಳೆ Nonsense. ನೋಡಿ. ರಾಸ್ಕಲ್ Johnny Sins. ಬ್ಲಡಿ ಫೂಲ್, ಪರ್ಸಲಿಗೆ ಪೂಲ್. ಯು ಇಡಿಯಟ್. ಯಾಕೋ ನೀವು ಏಯ್ ಚಂತಗೆ ಅನ್ಲಿಲ್ಲ. ನೋಡಿ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷವಾಯಿತು. ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವಿದ್ಯಾರ್ಥಿ MBBS ಓದ್ತಾ ಇದ್ದಾನಂದ್ರೆ ಈ ಊರ್ಗೌಡನಾದ ನನಗೂ ಕೂಡ ತುಂಬಾ ಹೆಮ್ಮೆ ಇದೆ. ನೋಡಿ, ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಹಣಕಾಸಿನ ತೊಂದರೆ ಇದ್ರೆ ನನಗೊಂದು ಫೋನ್ ಮಾಡಿ. ಬದೇ ನಂಬರ್ದಾಗ ಸಿಗಸು ಅದು ಇವಾದವು ಬೆಕ್ಕಾದಾಗ ಫೋನ್ ಮಾಡ, ಬೆಲ್ತದ ಮಾದ. ವಿಡಿಯೋ ಕಾಲ್ದಾಗ ಚಾಲೂನ ಇತ್ತಾನ, ನೀ ಯಾವಾಗ ಮಾತಿ ಮಾದ. ಈಗತ ಕತ್ತಾಗಿದ್ಬೇಕದ ನಿನಗೆ ಏನಾರ 10 ಮೀದಿ ಫೋನ್ ಹಚ್ಚಕ್ ನಾಚಿಕಿನ ಬತ್ತತ್ತಿರಿ. ಮನೆಗೆ ಬಂದ ತೇಜರಿ ಕೀಲ್ ಇಲ್ಲೇ ಗೋತಕ್ಕಿರ್ತೈತಿ. ಏನು ಐತಿ ಬೈ, ತೇಜರಿ ಕೀಲ್ ಸಿಗ್ಲಿಕ್ಕ ತೇಜರಿ ಒಂದು ತಮ್ಮಿ ಬಾಡಿಗೆ ಮಾಡ್ಕೊಂಬಂದು ತೇಜರಿನ ಹೇಳ್ಬೇಕು. ಏ ಎಲ್ಲಿ ಅವ್ರ ಗಂಟೆ ಬಿದ್ದಿರ್ಲಿ, ಆಗಲೇ ಹಿಡಿದು ನೋಡಾಕತ್ತಾನೆ. ಇರೋವ 4 ಡೈಲಾಗ್ ಅದ, ಅಕ್ಕನು ಕಸ್ಕೊಂಡು ನೀವ ಮಾತಾಡಿದ್ರೆ ಏನು ಮಾಡ್ಬೇಕು ನಾ ಇಲ್ಲಿ? ಮಾಮ ಇತ್ತು ದೊದ ಕತ್ತಿಗೆ ಅತ್ತು ಗೊತ್ತಾಗಂಗಿಲ್ಲ, ಇತ್ತು ಮಂದ್ಯಾಗ ಆತಾಯಿ ಮಾಡ್ಕೋದ. ನಾ ಬರಾಕತ್ತೀನಿ ಹಾ dialogue. ಬದಿ 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 ಗೂದ್ಯಾ ಬದಿ ಪತ್ನ. ನಿನಗ ಡೈಲಾಗ್ ಏನಾರ ಕದಿಮ್ ಬಿದ್ದಿದ್ದು ಅಂದ್ರೆ ಗೂದ್ಯಾ ಬದ್ಯಾಕತ್ತಾನ. ಇಸ್ಕೋ ಒಂದು 4 ಕೈಗದ ಇಸ್ಕೋ ಹೊಲಿಕ್ ಹೋದಾಕತ್ತ. ಡೈಲಾಗ್ ತಗೋರಿ, ಬಾಯ್ಪಾಠ ಮಾಡ್ರಿ. ನಾಳೆಗೂ ಹುಟ್ರು ಎದ್ದು ಹೋಗ್ರಲ್ಲ, ಮುಂಜಾನೆ ಬಂದು ಮಾತಾಡ್ರಿ ಇಲ್ಲಿ. ಹಾ ಗೌಡ್ರೆ, ನಾನು ಹೋಗಿದ್ದೆ. ಅನುರಾಗ ಚೆಲ್ಲಿದಳು ತಂಗ್ಯವ, ಈಗ ಬಂದ್ ಹೋಗಿರೋ ಮುಸುಡಿನ ಯಾವತ್ತಾದ್ರೂ ನೋಡಿದೀಯ? ಇಲ್ಲಣ್ಣ, ನಿಜ ಹೇಳ್ತಾ ಇದೀಯ? ನಾನು ನಿಜನೇ ಹೇಳ್ತಾ ಇದ್ದೀನಿ. ಇಲ್ಲಣ್ಣ. ನೀನು ನನ್ನ ತಂಗಿ ಏನಂತ ನನಗೆ ಚೆನ್ನಾಗಿ ಗೊತ್ತೈತಿ. ಬೆಕ್ಕು ಕಣ್ ಮುಚ್ಕೊಂಡ್ ಹಾಲು ಕುಡಿದ್ರೆ ಅದ್ಯಾರಿಗೂ ಗೊತ್ತಾಗಲ್ಲ ಅಂತ ತಿಳಿದಿರುತ್ತೆ. ಹೇಳು, ಎಲ್ಲಿ ನೋಡಿದ್ಯಾ ಅಂತ? ಅದು ಕಾಲೇಜ್ನಲ್ಲಿ ನೋಡಿದ್ನೆ ಅಣ್ಣ. ಕಾಲೇಜಾ? ಒಂದೇ ಕಾಲೇಜ್ ಅಲ್ವಾ? ಒಂದೇ ಕಾಲೇಜ್ ಅಂದಮೇಲೆ ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ ಮತ್ತೇನಾದ್ರು? ಅಷ್ಟೇ ಅಷ್ಟೇ ಅಣ್ಣ. ಯಾಕೋ ಮೈ ಕೈ ನಡುಗ್ತಾ ಇದೆ? ಅದು ಯಾಕೋ ತುಂಬಾ ಚಳಿ ಆಗ್ತಾ ಇದೆ ಅಣ್ಣ. ಮುಖ ಎಲ್ಲ ಬೆವರ್ತಾ ಇದೆ? ಅಯ್ಯೋ, ಯಾಕೋ ತುಂಬಾ ಶೆಕೆ ಆಗ್ತಾ ಇದೆ ಅಣ್ಣ. ಅಂದ್ರೆ ಏನೋ ನಡೆದಿದೆ ಅಂತ ಹೇಳು. ಎಲ್ಲಿ ನೋಡಿದ್ಯಾ ಅಂತ? ಅದು ಅದು ನನ್ನವ್ರನ್ನ ಪ್ರೀತಿಸ್ತಾ ಇದ್ದೀನಣ್ಣ. ನಿಂತಲ್ಲೇ ಸುಟ್ಟಾಗಿ ಬಿಡ್ತೀನಿ. ಪ್ರೀತಿ ಮಾಡ್ತಾಳಂತೆ, ಪ್ರೀತಿ. ಏನು ಯೋಗ್ಯತೆ ಇದೆಯಾ ಹಂಗೆವ? ಈ ಪ್ರೀತಿ, ಪ್ರೇಮ, ಪ್ಯಾರ್, ಮೊಹಬ್ಬತ್, ದಿಲ್ ಇಶ್ಕ್ ಅನ್ನೋದು ಬರೇ ಪುಸ್ತಕದಾಗ ಓದಾಕ, ಸಿನಿಮಾದಾಗ ನೋಡಾಕ ಅಷ್ಟ ಚಂದ. ನಿಜ ಜೀವನದಲ್ಲಿ ಅಲ್ಲ. ಪ್ರೀತಿ ತುಂಬಿಕೊಂಡ್ರು ಹೃದಯದ ಕೆಳಗಡೆ ಹಸುವನ್ನು ತುಂಬಿಕೊಂಡ್ರು ಅಷ್ಟೇ. ಮುಂದೊಂದಿನ ಹಸು ಹುಟ್ಟಿದ್ರ ಯಾರು ಬೇಕಾದವ್ರ ಮನೆಗೆ ಹೋಗಿಸ್ತಾ ಇದ್ರು. ಮೊದಲಿ ದುನಿಯಾದಲ್ಲಿ ಬದುಕಬೇಕಾದ್ರೆ ದೊಡ್ಡೊಂದಿದ್ರೆ ಹುಟ್ಟಿಸಿದ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡಬಹುದು. ಹಾಗ ಅನ್ಕೊಂಡಿರೋ ನಾನು, ಹಾಗ ಬಾಳ್ತಾ ಇರೋ ನಾನು. ನನ್ನನ್ನು ಒಂದು ಮುಖದರ್ಶನ ಮಾತ್ರ ನೀನು ಮಾಡಿದ್ದಿ. ಇನ್ನೊಂದು ಮುಖದರ್ಶನ ಮಾಡೋದಕ್ಕೆ ಪ್ರಯತ್ನ ಕೂಡ ಪಡಬೇಡ. ಬದಲಾದ್ರೆ ನಿನ್ಗೂ ಒಳ್ಳೇದು, ನನ್ಗೂ ಒಳ್ಳೇದು, ಭಿಕಾರಿ ನನ್ನ ಮಗನಿಗೂ ಒಳ್ಳೇದು.
ಅಣ್ಣ ನಮ್ಮ ಹತ್ರ ದುಡ್ಡು ಇರ್ಬೋದು, ದುಡ್ಡಿದೆ ಅಂದ ಮಾತ್ರಕ್ಕೆ ದುಡ್ಡನ್ನ ತಿಂದು ಬದುಕೋಕಾಗೋದಿಲ್ಲ. ಅದೆಷ್ಟೋ ಜನ ಹಣವಿಲ್ಲದಿದ್ರೆ ಕೂಡ ನೆಮ್ಮದಿಯಿಂದ ಬದುಕ್ತಾರೆ. ನೋಡಣ್ಣ, ನಿನ್ಗೊಂದ್ ಮಾತು ಹೇಳ್ತೀನಿ, ನಾವ್ ಅದೆಷ್ಟು ಶ್ರೀಮಂತರಾದ್ರೂ ಕೂಡ ಚಪ್ಲಿನ ಬಂಗಾರದಲ್ಲಿ ಮಾಡಿಸ್ಬೋದು. ಬಂಗಾರದಲ್ಲಿ ಮಾಡಿಸಿದ ಚಪ್ಲಿನ ಕಾಲಲ್ಲೇ ಹಾಕೋಬೇಕು ಹೊರತು ತಲೆ ಮೇಲೆ ಹೊತ್ತು ತಿರ್ಗೋಕಾಗಲ್ಲ. ನನ್ನ ತಂಗಿ 4 ಅಕ್ಷರ ಕಲಿತಾಕ್ಷಣ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾಗಿಬಿಟ್ಟಳು ನನ್ನ ತಂಗಿ. ನಿನ್ನನ್ನು ಈ ರೀತಿ ಮಾತಾಡ್ತಾ ಇರೋದು ಕಲಿತಿರುವ ನಿನ್ನ ವಿದ್ಯೆ ಅಲ್ಲ, ಕೆಟ್ಟ ಹೊಲಸು ಮಾಡ್ತಾ ಇರೋ ಈ ನಿನ್ನ ಹೊಲಸು ಮನಸ್ಸು. ಮೊದಲು ಅದನ್ನು ಸರಿಯಾಗಿ ಮಾಡ್ಕೋ, ಇಲ್ಲ ಅಂದ್ರೆ ನಾನು ಸರಿ ಮಾಡ್ಬೇಕಾಗುತ್ತೆ. ಅಂದ್ರೆ ಇದು ನಿನ್ನ ಕೊಡೆ ನಿರ್ಧಾರನ? ಹಾಗಾದ್ರೆ ನಿನ್ನ ತಂಗಿ ಅದು ನನ್ನ ನಿರ್ಧಾರನ ಕೇಳು. ನಾನು ಮನಸ್ಫೂರ್ತಿಯಾಗಿ ಪ್ರೀತಿಸಿದ್ದು ಕರ್ಮರಾಜನ್ನೇ. ನಾನು ಮದುವೆ ಅಂತ ಆಗೋದಾದ್ರೆ ಅವರನ್ನೇ. ಅದನ್ನೆಲ್ಲ ಹೊರತಾಗಿ ನಿನ್ನ ಸಿರಿ ಸಂಪತ್ತಿಗೆ ತಕ್ಕವರ ನಾನು ಏನಾದ್ರೂ ತಂದು ನನ್ನ ಕರಳಿಗೆ ತಾಳಿ ಕಟ್ಟಿಸ್ತೀನಿ ಅಂತ ನೀ ತಿಳ್ಕೊಂಡಿದ್ರೆ ಅವರು ತಾಳಿ ಕಟ್ಟೋದು ನನಗಲ್ಲ, ನನ್ನ ಹೆಣಕ್ಕೆ. ನೀನು ನನ್ನ ತಂಗಿ ಅಂತ ಹೇಳ್ಕೊಳ್ಳಕ್ಕೆ ನೀನು ಚಿಕ್ಕವಳಿದ್ದಾಗ ಇದೇ ಬೆನ್ನ ಮೇಲೆ ಕುಳಿಸ್ಕೊಂಡು ಇದೇ ಕೈಯಲ್ಲಿ ತುತ್ತು ಮಾಡಿ ಉಳಿಸಿ ನಿನ್ನನ್ನು ದೊಡ್ಡವಳು ಮಾಡಿದ್ನಲ್ಲ, ಅದು ನಾನು ಮಾಡಿರುವುದು ಮೊದಲನೇ ತಪ್ಪು. ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಹೊಂದಿದ್ರೆ ಎಷ್ಟು ವಾಸಿ. ಈ ಊರ್ ಜನರ ಮುಂದೆ ನನ್ನ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ಏನಾಗಿದೆ ಈ ಪಟ್ಟಣಕ್ಕೆ? ಎಲ್ಲಿ ನೋಡಿದ್ರು ಮನ್ಯಾಗ ಬರೀ ಮೆಟ್ಟ ಹರಡಕತ್ತಾವ. ಯಾಕೆ ಇವ್ರು ಬಾಯಿಲೆ ಮಾತಾಡ್ಕೊಂಡು ಸಮಾಧಾನ ಆಗವಲ್ರು? ಇವ್ರು ನಮ್ಮ ಅವ್ವಾರಿ, ಇವ್ರು ಸ್ವಂತ ಅಣ್ಣಗ ಜಿಗಿದಾಡ್ತಾಳಿಕೆ. ಅಣ್ಣ ಬಂಗಾರದ ಚಪ್ಪಲಿ ಐತಿ ಯವ್ವ, ಬಂಗಾರ ಚಪ್ಪಲಿ ಕೂಡ ನಮ್ಮ ಮೊಳಕಲಿ ಹಾಕೊಂಡು ಅಡ್ಡಾಡ್ತೀನಿ. ಮಮ್ಮಿ ಜರ ಮುಂದೆ ಕಮಾನ್. ನೋಡು ತಂಡ್ಯಾಗ ನಾಗಿನೇ ಹಾವಿ ಬಂದಂಗ ಆಗ್ಬಿಡ್ತ ಅಲ್ಲಿಂದ. ಅಲ್ವಾ, ಇಟ್ಟೆಲ್ಲ ನಿಮ್ಮ ಅಣ್ಣಗ ಜಿಗದು ಮಾತಾಡಕ್ತಿದ್ಲ? ಯಾರ ಆಧಾರ್ ಕಾರ್ಡ್ ಮ್ಯಾಲೆ? ನಿನ್ನ ಆಧಾರ್ ಕಾರ್ಡ್. ಬರ್ರು ಹೊತ್ನಾಗ ಕಲಬುರಿ ಸಚ್ಚ ನನ್ನ ಕಾರ್ ಗಾಡಿ ಒತ್ತಿಸ ಸಾಯಿ ಹೊಡೆದಣ್ಣ, ಅಲ್ಲೇ ಸತ್ತಣ್ಣ. ಅವತ್ತು ಪೇಮೆಂಟ್ ಕೊಡ್ತಾರತ್ತೇಳಿ ಬಂದೀನಿ ಇಲ್ಲಿ. ಅಲ್ವಾ, ಹೇಳು ಮಟ್ಟ ಕೇಳ, ನಿಮ್ಮ ಅಣ್ಣ ಯಾರಿಗೆ ಮದುವೆ ಮಾಡಿಕೊಡ್ತಾನಂತ. ಮದುವಾಗ ಮೊದಲ ಕಾಲಮಾನ ಸರಿ ಇಲ್ಲ, ಮೊದಲ ಕಾಲಮಾನ ಕೆಟ್ಟ ಹೋಗೈತೆ. ಯವ್ವ ತಂಗಿ ಕೆಟ್ಟ ಹೋಗೈತೆ. ಕಲಿಯುಗ ಕೆಟ್ಟೈತಿ ತಂಗಿ, ಶರಗಿರಲಿ ಅರವಿನ ಜನ್ಮಕ ಬಂದಿ ಕಬರಿ ಅರವಿನ ಜನ್ಮಕ ಬಂದಿ ಕಬರಿ. ಕಲಿಯುಗ ಕೆಟ್ಟೈತಿ ತಂಗಿ, ಶರಗಿರಲಿ ಕಲಿಯುಗ ಕೆಟ್ಟೈತಿ ತಂಗಿ, ಶರಗಿರಲಿ ಜನ್ಮಕ ಬಂದಿ ಕಬರಿ. ನಿಮ್ಮ ಅಣ್ಣನ ಜೋಡಿ ವಾದ ಮಾಡ್ಕೋತ ಕುಂದ್ರು ಬೇಡಿ ಯವ್ವ. ಯಾರಿಗೆ ಕೊಟ್ಟು ಮದುವೆ ಮಾಡ್ದಂತ ಮದುವೆ ಹೋಗಿ ಆರಾಮಿರ. ಇಲ್ಲ, ನಾನು ಮದ್ವೆ ಅಂತ ಆದ್ರೆ ಅದು ಕರ್ಮರಾಜನ್ ಮಾತ್ರ. ಅವ್ಯಾರ ಕುರ್ಸಾಲೆ? ಅಯ್ಯೋ, ಅವಾಗ್ಲೇ ಬಂತು ಹೋದ್ರಲ್ಲ ಅವ್ರೆ. ಅವ ಎಮ್ಮಿ ಬೋಳ್ಸವ. ಅವರು MB ಬೋಳ್ಸೋರಲ್ಲ, MBBS ಕಲ್ತು ಡಾಕ್ಟರ್ ಹುದ್ದೆಲಿರೋರು. ಅವನ್ ಮದುವೆಕ್ಕೆ ಅವನು ಏನ್ ನೋಡಿ ಪ್ರೀತಿ ಮಾಡಿದೆ ಅವನಿ? ಅವ್ರ ಅದು ಪ್ರೀತಿ ಮಾಡೋರಿಗೆ ಗೊತ್ತ, ನಿಂಗೆ ಗೊತ್ತಾಗಲ್ಲ. ಹೇಳ್ಬೇಕವ್ವ ನಮ್ಮಂತರ್ಗಿ, ಯಾಕಂದ್ರೆ ಮುಂದೆ ನಾವು ಕಲಿಯಾರಿದೀವು. ಅವನು ವಿಶಾಲವಾದ ಹೃದಯ ನೋಡಿ ಪ್ರೀತಿ ಮಾಡಿದೆ, ಶುದ್ಧವಾದ ಮನಸ್ಸು ನೋಡಿ ಪ್ರೀತಿ ಮಾಡಿದೆ. ಅವ್ರದ್ದು ಒಳ್ಳೆ ಗುಣ ನೋಡಿ ಪ್ರೀತಿ ಮಾಡಿದೆ. ಒಳ್ಳೆ ಗುಣ ನೋಡಿ ಪ್ರೀತಿ ಮಾಡಿ ಆಳಕತ್ತಿ. ಅವ ಕುರ್ಸಾಲಿ, ಅವ ಹುಡುಗಿಯರ ಸಂಬಂಧ ಎಷ್ಟು ಹೆಣ ಬೀಳ್ತಾವ ಗೊತ್ತಿಲ್ಲ ನಮಗೆ. ಅವನು
ಒಳ್ಳೆ ಗುಣ ನೋಡಿ ಪ್ರೀತಿ ಮಾಡಿದೇವ ಬೇಡವ ಪ್ರೀತಿ ಮಾಡಬೇಡ. ಅವ್ನು ನೋಡಿರಿ ಚಂದಂಗ ಓಡ್ಸನ ಕೂದಿದ್ದು ಅಂದ್ರು ವಿಗ್ ಹಾಕೋದಂಗ ಕಾಂತ ನಾವು. ಅವನ್ ಯಾಕೆ ಲವ್ ಮಾಡ್ತಿ? ಮಾಡಬೇಡ ಕುರ್ಸಾಲೇನ ಅವನು ಇದ್ದದೊಂದು ಟಮಟ ಮಾರಿದ ಗಂಟು ಬಿದ್ದ ನಾವು ಬೇಡವು. ನೀವು ಲವ್ ಮಾಡ್ತೀರಿ ಫಸ್ಟ್ನೇ ಭೇಟಿ ಎಲ್ಲಿಗಿರಿ ನೀವು? ನಾನು ಫಸ್ಟ್ ಭೇಟಿ ಆಗಿದ್ದು ಅವ್ರನ್ನ ಕಾಲೇಜಿನಲ್ಲಿ. ಓ ಸೋ ನೈಸ್. ಎರಡನೇದು ಪಾರ್ಕ್ನಲ್ಲಿ. ವಂಡರ್ಫುಲ್. ಮೂರನೇದು ಮನೆಯಲ್ಲಿ. ಇಲ್ಲಿ ಇದೆ ಈಗ ಅಲ್ಲ ಕುರ್ಸಾಲ್ಯ ಒಂದು ಕಪ್ ಚಾ ಕುಡುಕ ಹುಡುಗಿನ ಪಟಾಶಿ ಬಿಟ್ಟಾನು. ಇಲ್ಲಿ ಒಂದನೇದು ಕಾಲೇಜ, ಎರಡನೇದು ಪಾರ್ಕ, ಮೂರನೇದು ಮನಿ, ನಾಲ್ಕನೇದು ಸೀದಾ ಡೈರೆಕ್ಟ್ ಮದ್ವೆ ಮಾಡ್ತಿದ್ದಲ್ಲಿ. ಅಂದ್ರ ಅವನು ನೀ ಮದುವೆ ಆಗ್ಲಿಕ್ಕೆ ಸೈತಿ. ಹೌದು, ನಾನು ಮಾತ್ರ ಬದುಕೋದಿಲ್ಲ ಈ ಜನ್ಮದಲ್ಲಿ. ಮದ್ವೆ ಆದ್ರೆ ಅದು ಅವರನ್ನೇ. ಅವನೊಬ್ಬನ ಅವನೊಬ್ನೇ. ಯಾಕವಾ ಕಾಮನ್ ಜೀವನ ಯಾಕೆ ಹಾಳು ಮಾಡ್ಕೋತಿ? ಬ್ಯಾಡವಾ, ನಿಮ್ಮ ಅಣ್ಣ ದೊಡ್ಡ ಶ್ರೀಮಂತದಾನ. ಅವ್ ಏನೈತಿ ಅವನು ಬಡಿಬೇಕಾರಿ ಅವ್ನು. ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ್ಗೆ ಹೇಳಿ ಮದ್ವೆಗೆ ಒಪ್ಸು. ಅಂದ್ರೆ ನಾನು ಹಗಲತ್ತು ಸಾಯಿ ಹೊಡಿಬೇಕಂತೇನಿ. ನೋಡಿಲ್ ನಿಮ್ಮ ಅಣ್ಣನ ಅವನು ಮರ್ದ ಕುರ್ಸಾಲ್ಯ ಗ್ರಾಂದಾಗ ಹುಟ್ಟ್ಯಾನ. ಅವ್ನು ಡೆಲಿವರಿ ಮಾಡ್ಸೊಂದು ನರ್ಸ್ ಬಾಯಿ ಅವ್ನ ಹೆಸರ ಮೇಲೆ ಇನ್ನೂ ಹೊಯ್ಕೋತ ಕೂತಾಳೆ ಬಿಜಾಪುರ ದವಾಖಾನ್ಯಾಗ. ಎಡ್ಡಾಡಿ ಮೇಂಟೈನ್ ಮಾಡ್ತಾನ ಅವ್ನು ಬೋಸುಡಿಕೆ. ನಿನಗೇನು ಗೊತ್ತೈತಿ? ಮೂರನೇದು ಬೇರೆ ಚಾಲು ಐತಿ. ನಾನು ಬಿಟ್ಟಾನ ಏನ್ ಮಾಡಕ್ ಬರಂಗಿಲ್ರಿ. ನಮ್ಮ ಮನೆ ಹೆಣ್ಣು ಮಗಳ ಅಕ್ಕಳು ಏನಾರ ತಿಳಿಸಿ ಅವ್ರು ನನಗೆ ಹೇಳಬೇಕಣ್ಣ. ನಾ ಹೇಳ್ತೀನವಾ, ನೀನ್ ಟೆನ್ಷನ್ ಕೊಡ್ಬೇಡ. ಏಕ 5 ಮುಟ್ ಉದ್ರ ಬಾಜು ಟೇರೋ. ಗೌಡ್ರ ಹೇಳಂದ್ರೆ 2 ಮಾತು ಹೇಳ್ತೀರಿ. ಒಳ್ಳೆದ್ರ ದನ ಬಿಟ್ಕೊಂಡ್ ಸೀದಾ ಹಳ್ಳದ ಕಡೆ ರವಣ. ಏಯ್, ತನಗ ತಿಳಿಲಿಲ್ಲ ಅಂದ್ರ ಗ್ವಾಡಿ ಕೇಳಂತ ಹಿರಿಯರ ಹೇಳ್ಯಾರ. ಹೇಳ ನಿಂದು ಒಂದಾಗ್ಲಿ. ಹೋಗ್ಲಿ ಬಿಡ್ರಿ ಗೌಡ್ರ, ನಿಮ್ದ ತಪ್ಪೈತಿ ಮೊದಲ. ಯಾಕಲೆ? ಅಲ್ರಿ ಸಣ್ಣ ಇವ್ರಿಗೆ ಎಲ್ಲ ಕೊಡ್ಸಿರಿ. ಪಾಟಿ ಕೊಡ್ಸಿರಿ, ಪೆನ್ಸಿಲ್ ಕೊಡ್ಸಿರಿ, ಅರಿಬಿ ಕೊಡ್ಸಿರಿ, ಮತ್ ಮೊಬೈಲ್ ಕೊಡ್ಸಿರಿ. ಮೊಬೈಲ್ ಕೊಂದ್ ಜಿಯೋ ಸಿಮ್ ಕೊಡ್ಸಿರಿ, ಬೇಡದಾಗ ಒಂದು ಚಡ್ಡಿ ಕೊಡ್ಸಿರಿ. ಬಾಯ್ ತಪ್ಪ ಬತ್ರಿ ಗೌಡ್ರ, ಎಲ್ಲ ತರ ಕೊಡ್ಸಿರಲ್ಲ. ಅವನೊಬ್ಬನ ಕೇಳ್ತಾನ, ಕೊಡಿಸಿ ಬಿಡ್ರಿಲ್ಲ. ಒಂದ್ ವೇಳೆ ನನ್ನ ಜಾಗದಾಗ ನೀ ಇದ್ದೆ ಅಂದ್ರ ಅಂತ ಬಡ ಪ್ರೀತಿ ಮಾಡ್ತೀವಂದ್ರ ಒಪ್ಕೊಂಡ್ ಮದುವೆ ಮಾಡಿ ಕೊಡ್ತಿದ್ದೆ ನಮಗನ. ನಮ್ಮ ಮನಿ ಹೆಣ್ಣು ಮಕ್ಕಳು ಚಂದಂಗಿರ್ಬೇಕಂದ್ರ ಕಾಲು ಬಿದ್ದ ಕನ್ಯಾದಾನ ಮಾಡಿ ಕೊಟ್ಟು ಬಿಡ್ತೇನೆ. ಭಿಕಾರಿ ಬುದ್ಧಿ ಭಿಕಾರಿ ತರನೇ ಯೋಚನೆ ಮಾಡುತ್ತೆ. ಒಂದ್ ವೇಳೆ ಅಂತ ಸಂದರ್ಭ ಏನಾದ್ರೂ ಬಂದ್ರೆ ಇವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತೇನೆ ವಿನಃ ಈ ಮದುವೆ ನಡೆದಕ್ಕೆ ನಾರಲ್ಲಿ ಬಿಡ್ತೀನಿ, ನಾನು ಬಿಡಂಗಿಲ್ಲ. ಹೇಳೋ ಮಠ ಕೇಳ್ರಿ. ಮೊದಲ ಹರೇ ಜೀವಗಳು ಮನಸಾರೆ ಪ್ರೀತಿ ಮಾಡ್ಯಾವ. ಏನಾರ ನೀವು ಅಡ್ಡತನ ಮಾಡಿದ್ರೆ ತಿಳ್ರಿ, ನೀವು ಎಲ್ಲಾರ ಬಡಗನ 3-4 ದಿನದಾಗ ಓಡಿ ಹೋಗ್ಬಿಟ್ರೆ ನಿಮ್ಮ ಮನೆತನ ಗೌರವ ಪ್ರಶ್ನೆ ಏನಾಗಬಾರ್ದು, ನಿಮ್ಮ ಮರ್ಯಾದೆ ಏನಾಗಬಾರ್ದು. ಮದ್ವಿ ಮಾಡ್ತಾನ ಅಂತೇಳಿ 1-2-3 ವರ್ಷ ಮುಂದೆ ಒತ್ತು ಅವಾಗಿಂದ ಮುಂದೆ ಏನ್ ನೋಡ್ರಿ ಡುಮ್ ಮಾಡಿಬಿಡ್ರಿ. ಹಿಂಗಂತೀಯ? ಹೌದ್ರಿ ಗೌರ್ಯ. ಓರಿ ಇದ್ರೊಳಗೆ ಏನಾದ್ರು ಸರ್ಕ್ ಪರ್ಕ್ ಆತಂದ್ರ ಮಗನ ನಿನ್ನ ಹಿಡ್ಕೊಂಡ ನಾನು ಆತ್ನ ಮಗ ನನ್ರಿ 3 ಕುರ್ಸಾಲೆ ಪತ್ತಿ. ಇವ್ರ ಕಾಲಾಗ ನನ್ನ ತಲೆ ಅನ್ನೋದು ಒಲಿ ಆಗಿಬಿಟ್ಟತಿ. ಅವ ಮುಂದೆ ಕಮಾನ್ ನಿಮ್ಮ ಡೈಲಾಗ್ ಹೈ. ನಿಮ್ಮ ಅಣ್ಣಗೆಲ್ಲ ತಿಳಿಸಿ ಹೇಳಿನ್ರಿ, ಎಲ್ಲ ಥರ ಕಂಡೀಷನ್ಗೆ ಒಪ್ಕೊಂಡಾನ. ಆದ್ರೆ 1-2 ಕಂಡೀಷನ್ ಅದಾವ. ಅದ್ಯಾವ ಕಂಡೀಷನ್ನು? ನೀ ಸಾಲಿಗೆ ಒಬ್ಬಕ್ಕೆ ಹೋಗಂಗಿಲ್ಲ. ಮತ್ತೆ ಯಾರ ಜೊತೆ ಹೋಗ್ಲಿ? ಯಾರ ಜೊತೆ ಹೋಗ್ಲಿ? ನಾನು ಸತ್ತನೇನು? ನಾನೇನು ಹುಳ ಹತ್ಯಾವ? ಅಲ್ಲ, ಕಾಲೇಜಿಗೆ ನಿನ್ ಕರ್ಕೊಂಡೋಗಿ ಏನ್ ಮಾಡ್ಲಿ? ನಿನ್ನ ಬಿಟ್ಟು ಬರೋದು ಅಟ್ಟ ಕೆಲಸವ ನಂದು. ನೀ ಎಲ್ಲಾರ ಬಸ್ಸಿಗೆ ಹೋಗ್ಕಂದ್ರೆ ಸುಳ್ಳು ಮಾತು, ಎಲ್ಲಾರ ಸ್ಕೂಟಿ ತೊಗೊಂಡು ಬದಾಮ್ಯಾಗ ಟ್ರಾಫಿಕ್ನಾಗ ಅಡ್ಡಾಡಿದ ಸುಳ್ಳು ಮಾತು, ಯಾರಿಗ ಡಬಲ್ ರೈಡಿಂಗ್ ಹೋಗಿ ಎಲ್ಲೆಲ್ಲರೂ ಕುದಿಸ್ತೀರಿ ನೋಡ್ರಿ ನಾ ರೀಲ್ಸ್ನಾಗ. ನಿಮ್ಮ ಅವೆಲ್ಲ ಬಂದ್ ಮಾಡೋದೇನು? ಏನಿದ್ರು ನಿಮ್ಮ ಅಣ್ಣವನ್ನ ಹಿಂದೆ ಒಂದು ಟಮ್ ಐತಿ, ಟಮ್ ಕೊಡಿಸ್ತೀನಿ ನಾನು. ಮುಂದೆ ನಾ ಟಮ್ ಹೊಡಿತೀನಿ, ಹಿಂದೆ ನೀವು ಕುಂದ್ರದು ಅಟ್ಟ. ಅಂದ್ರೆ ನಾನು ಕಾಲೇಜಿಗೆ ಹೋಗ್ಲಾ ಅಥವಾ ನಿನ್ ಜೊತೆ ಟಮ್ ಹೊಡ್ಕೊಂಡು ತಿರ್ಗಾಡ್ಲ?
ನಾ ಕಾಲೇಜ್ ಬಿಡಾಕ ಟಮ್ ಕೊಡಿಸ್ತಾರ ಅವ್ರು. ಅಲ್ಲಿ ಹೋಗಿಂದ ಕಾಲೇಜಿನಾಗ ಹುಡುಗರು ಜೋಡಿ ಮಾತಾಡಂಗಿಲ್ಲ, ಪ್ರಿನ್ಸಿಪಾಲ್ ಜೋಡಿ ಮಾತಾಡಂಗಿಲ್ಲ, ಸರ್ ಜೋಡಿ ಮಾತಾಡಂಗಿಲ್ಲ. ಹೋಗೋದು ಸಾಲಿ ಕಲಿಯೋದು ಬರೋದು. ನೀ ಕಲಿತ್ರ ಕಲಿ ಬಿಟ್ರೆ ಬಿಡು, ಒಟ್ಟು ಕಾಲೇಜ್ಗೆ ಹೋಗಿ ನನಗೆ ಹೆಸರು ಒಂದ. ಮತ್ತು ಇದ್ರಾಗ ಅವ್ನು ಎಮ್ಮಿ ಬೋಳ್ಸೋನ್ ಜೋಡಿ ಹೋಗಂಗಿಲ್ಲ. ಮತ್ತು ಅವನ ನೆಳ ಬಿತ್ತು ನೀವು ಒಬ್ಬೇಕೆ ಉಳಿತಿ, ನಾನು ಸಾಯ್ತೀನಿ, ಆ ಎಮ್ಮಿ ಬೋಳ್ಸೋನು ಸಾಯ್ತಾನ, ಕಡ್ದ ಬಿಡ್ತಾನ. ಹುಟ್ಟೋದು ಮತ್ತು ಗ್ರಾಂದಾಗ ಹುಟ್ಟಿ ಅಂತ ಹೇಳಿಲ್ಲ. ಅದ್ರಾಗ ನಿಮ್ಮ ಅಣ್ಣನು ತೊಡಿದಾವ, ಇಟ್ಟು ದಮ್ ತೊಡಿದಾವು. ಮೊದಲ ನಾ ಇರೋದು ಹಿಂಗೆ ಫಿಲ್ಟರ್ ಡಬ್ಬಿಗತಿ ಅದೀನಿ, ನಾ ಡಬರಕ್ಕಾಗಿ ಹಿಂಗೆ ಹಿಚ್ಚಿದ ಪಡ್ಡ ಪಡಲ್ಲ ಚಡ್ಡ ಚಡಲ್ಲ ಕೆಲಸ ಭಾಳ ಕೆಟ್ಟದ. ನಾವು ನಿನ್ನ ಮದ್ವೆ ಸಂಬಂಧ ನಾ ಒದರ್ಯಾಡು ನನಗೆ ಮಾತ್ರ ಫುಲ್ ಹೊಟ್ಟೆ ಎಸ್ತವ. ಒಳಗೆ ಹೋಗಿ ಹುಂಚಿಕಾಯಿ ಜ್ಯೂಸ್ ಮಾಡ್ಕೊಂಬರೋ. ಯಾವ ಬಾಯ್ಲಿ ಹುಂಚಿಕಾಯಿ ಜ್ಯೂಸ್ ಹೆಂಗೆ ಮಾಡ್ತಾರೆ ಗೊತ್ತೇನು ನಿನಗೆ? ಅದು ಅದಕ್ಕ ನಮ್ಮ ಸಾವುಕಾರ ಏನೋ ಮರ ಹೆಣ್ಣು ಮಕ್ಕಳನ್ನ ಸಿಟ್ಯಾಗ ಸಾಲಿ ಹಚ್ಚಬೇಡ್ರಿ, ಪದ್ಧತ ಮರಿತಾರಂತೇಳಿ ನಾ ಹೇಳ್ತೀನಿ ಕೇಳ್ರಿ. ಇಲ್ಲಿ ಏನು ವೆರಿ ಸಿಂಪಲ್ ಇರ್ತದ. ಹುಂಚಿಕಾಯಿ ಜ್ಯೂಸ್ ಅಂದ್ರೆ ಏನು? ಇಟ್ಟು ಹುಂಚಿಕಾಯಿ ತಗೊಳ್ಳೋದು, ಒಂದು ಬಕೆಟ್ನಾಗ ಹಾಕೋದು, 3-4 ಚರಿಗೆ ನೀರು ಹಾಕೋದು, ಬಕೆಟ್ನಾಗ ಇಳಿದು ಕಚ್ಚಿ ಪಿಚ್ಚಿ ತುಳಿದಾಡಿ ಗ್ಲಾಸ್ನಾಗ ಹಾಕೊಂಡು ರುಚಿಗೆ ತಕ್ಕಡಿ ಉಪ್ಪು ಹಾಕೊಂಡು ತಂದು ಕೊಟ್ಬಿಡು. ಇವಾಗ್ಲೇ ಮಾಡ್ಕೊಂಡು ಬರ್ತೀನಿ. ಅವು ಬೇಡ, ಗೊತ್ತಾತ್ ನೀ ನನಗೇನೋ ಗೊತ್ತಿಲ್ಲ. ನೀ ಏನಾಗೋ ಉಪ್ಪು ಹಾಕೋದು ಬಿಟ್ಟು ಬೇರೆ ಹಾಕೊಂಬಂದ್ರೆ ನಾ ಏನು ಮಾಡಿ ಎಗ್ರೆಸ್ ಮಾಡ್ಕೊಂಬರೋ. ಅದನ್ನ ಹೆಂಗ್ ಮಾಡೋದು? ತತ್ತಿ ಹಾಕಲಾರ ಮಾಡೋದು. ಮಾಡ್ತೀಯ? ಆಯ್ತು, ಮಾಡ್ಕೊಂಡು ಬರ್ತೀನಿ. ತತ್ತಿ ಹಾಕ್ಲಾರ ಹೆಂಗೆ ಮಾಡೋದು ಗೊತ್ತೇನ? ಗೊತ್ತಿಲ್ಲ. ರೈಸ್ ಪ್ಲೇಟ್ನಾಗ ಹಾಕೋದು, ಅದ್ರ ಮಗ್ಲೊಂದ ಎಗ್ಗತ್ತು ಬರೋದು, ಒಂದು ಹಾಳಿ ಇಟ್ಬಿಡುದು, ಮುಗಿತು. ಅದು ಎಗ್ಗ, ಇದು ರೈಸ. ಗೊತ್ತಾತವ? ಆಯ್ತು, ಮಾಡ್ಕೊಂಡು ಫಸ್ಟ್ ಟೈಮ್ ಇದೀವ ಹಂಗಾಗುದ. ಗೌಡ್ರ ಏನು ಹೇಳೋದು ಅಲ್ಲೇ ತಂಗಿ? ಹೇಳಿನ್ರಿ, ಎಲ್ಲ ಥರ ಹೇಳಿನ್ರಿ. ನಮ್ಮ ಮನೆ ಹೆಣ್ಣು ಮಗಳದಾಳ್ರಿ, ನಮ್ಮ ಮಾತು ಕೇಳ್ಯಾರ, ಮತ್ತೆ ಅವ್ರ ಮಾತು ಕೇಳ್ತಾರ್ರಿ. ಅದೊಂದು ಇನ್ನೊಂದ್ರಿ, ಮತ್ತು ಏನೋ ಒಂದು ಅವರೊಂದು ಬೇರೆ ವಿಷಯ ಹೇಳಿದ್ರು. ಏನು? ನೀವು ಏನೋ ಇಲೆಕ್ಷನ್ ನಿಂತಿರಿ ಅತ್ಲ. ಹೌದು, ಇಲೆಕ್ಷನ್ ಅನ್ನಲ್ಲಿ ಕೈ ಏರಿಸ್ತಾನೆ. ಕುರ್ಸಾಲೆ 3 ಸಲ ಬಿದ್ದಾನ, ಏನೋ ಅರು ಇಲ್ಲ. ಈ ಸರ್ತೆ ಗೆಲ್ತನೋಲೆ, ಈ ಸರಿ ಗೆಲ್ತಿ. ಅದರಿ ಇಲೆಕ್ಷನ್ ಐತತ್ತ, ಊರಾಗೆಲ್ಲ ಮಂದಿ ಮಕ್ಕಳು ಅವರು ಪರೂರವ್ರು ಎಲ್ಲರೂ ಬರ್ತಾರತ್ತ. ಮೀಟಿಂಗ್ ಐತತ್ಲ ಮನ್ಯಾಗ. ಹೌದು, ಇಲೆಕ್ಷನ್ ನಿತ್ಯ ಅಂದ್ರೆ ಬರೋರಲ್ಲ. ಮತ್ತೆ ಬರ್ತಾರ, ಎಲ್ಲಾರು ತಿಂದು ಹಾಕಾರ, ನಿನ್ನ ಮಾತ್ರ ಹೊಟ್ಟಕ್ಕಾಗಲ್ಲ ಅವ್ರು. ಅದರಿ ಅವರಂದ್ರು, ಗೌರೀಶ ನಾನು ಬೇಸ್ತೀನಿ, ನೀ ಒಟ್ಟು ನಾದಾಕತ್ತಿ ಬಾ ಅಂದ. ಗೌರ್ಯ, ಇಲ್ಲಿ ನಿತ್ಯ ಅಂದ್ರೆ ನಿನ್ನ ಹಿಡ್ಕೊಂಡು ನಾನು ಆತನ. ಚಪಾತಿ ಹಿಟ್ಟು ಈಟ್ಯಾಗ ಸಿಟ್ಟಿಗೆ ಬರ್ತೀರಿ, ಡುಮ್ ಡುಮ್ ಟ್ಯಾಡ್ಯಾವ್. ಹೋಗ ಹೇ, ಹಿಂಗ್ಯಾಕಲೆ ಚಿತ್ತಿ ಮಳೆ ಹೆಣ್ಣ ಎತ್ತಂಗ? ನಾ ತಾಯ ಹಿಂಗ ಮಾಮ. ಯಾಕ ಏನಾಯ್ತ? ಎಲ್ಲ ತೂದಾಗೈತೆ. ಏನ? ಅವ ಏನು ಬೀಗ ಹಾಕೊಂಡ್ ಬಂದಿದ್ಲ, ಎಲ್ಲ ತೂದ್ ಮಾಡ್ಕೊಂಡವನ. ಏನ್ ಮಾಡ್ಯಾನ? ಏನ್ ಮಾಡ್ಯಾನ? ಅನ್ನುದಾಗ ತೆಲ್ಲಿದದು ಅತ್ತ. ಅನ್ನುದಾಗ ಏನು ತೆಲ್ಲಿ ಅದು ತಾವೆಲ್ ತಗೊಂಡು ವರ್ಷ ಅದು ಒಂದು ಗೊತ್ತಾಗಲ್ಲ ಆಗೈತೆ ಮಾಮ. ಅವನದೇನ ದಿವೋ ಅತ್ತ, ನಿಮ್ಮ ತಂಗಿದ ತೋತ ವರ ಅತ್ತ. ತಿಮ್ಮ ತಿಮ್ಮ ಸಿಂಹ. ಇವ್ರು ಇಬ್ಬರು ನರ್ಬದಕ್ ತಿಕ್ಕ ನನ್ನ ತಾತ ದಕೊಂಬತ್ತ ಅವರ ಬರವಲ್ಲ ಆಗೈತಿ. ಇದು ಸಿಮ್ಮಿನ ಪ್ರಾಬ್ಲಮ್. ಏಯ್, ನಿನಗೊಂದು ಹೊಸ ಏರ್ಟೆಲ್ ಕೊಡಿಸ್ತೀನಿ ಬಿಡ್ಲೆ. ಬ್ಯಾದ ಮಾಮ, ನಂದು ಚಾದದ ಬಾದ ಆಗೈತಿ. ಒಂದು ಹೊಸ ಚಾರ್ಜರ್ ಕೊಡಿಸ್ತೀನಿ ಬಿಡ್ಲೆ. ಬ್ಯಾದ ಮಾಮ, ಒಂದಕ್ಕೊಂದು ನಂಗೆ ಹೊಂದಾಣಿಕೆ ಆಗುದಿಲ್ಲ. ಬತ್ತೆ ಅದಕ್ಕೆ ಒತ್ತಿಬೋದು ಹೊಕ್ಕಿನ. ಅಲ್ಲೋ, ಆಕಿ ಜೊತೆ ನಾಲ್ಕು ಪ್ರೀತಿಲೇ ಮಾತಾಡು. ಏನು ಪ್ರೀತಿಲೇ ಮಾತಾಡ್ತೀಯೋ? ಪ್ರೀತಿಲೇ ತಿಲಿಪಿ ಚಾಬುದೆಣ್ಣಿ ಕುದಿಸ್ಕೊರ ಅನ್ನಿ. ಚಾಬುದೆಣ್ಣಿ ನೀರ ಚಕ್ರಿ ಬಾಯಿಗೆ ಹಾಕಿದಕ್ಕಿನ ಎತ್ತಿಸ್ತೋ ಕುಂದಿಸ್ ನಾವಲ್ಲಿ ತೊತ್ತೈತೆ. ಬತ್ತೆ ಅದಕ್ಕೆ ಹೊಕ್ಕಿನ ಬ್ಯಾದ. ಆಕಿನ ಲವ್ ಮಾಡಿ, ಲವ್ ಲವ್ ಲವ್. ನಮ್ಮ ಈ ಲವ್ ಅಂದದ ಏನು? ಲವ್ ಗೊತ್ತಿಲ್ಲ? ಅದು ನಮ್ಮ ಮನೆ ತನಕ ಬಂದಿಲ್ಲ, ನದಿ ಇಲ್ಲ ನಮ್ಮ ಮನ್ಯಾಗ. ಲವ್ ಗೊತ್ತಿಲ್ಲ? ಅದು ಗೊತ್ತೇ ಇಲ್ಲ ನಮಗೆ. ನನ್ನ ಕಡೆ ಕೈ ಕಟ್ಕೊಂಡು ಕೂತಾನ. ನೋಡಿದ ಅವ್ನು ಈಗ 4-5 ಲವ್ ಮಾಡಿದಂಗೆ ಕಾಣ್ತಾನ. ಇದನ್ನೊಂದು ಹೊದ್ಕೊಂಡು ಹೋದ ನಾ ನಿತ್ ಗಲ್ಗಂತಿ ಬಾದಿಸ್ಲಿ ಅನ್ನಪ್ಪ. ಬ್ಯಾದ ಮಮ್ಮ, ಹಂಗಂದ್ರೆ ನನಗೆ ಗೊತ್ತಿಲ್ಲ. ಲವ್ ಮಾಡೋದಂದ್ರೆ ಗೊತ್ತಿಲ್ಲ ಮಮ್ಮ. ಆಕೆನ ಅವನ್ನ ಮಾಡ್ಯಾನ. ಏನು ಮಾಡ್ತಿ? ಅವನ್ ಲವ್ ಅಂದ್ರೆ ನನಗೆ ಗೊತ್ತಿಲ್ಲ ಮಮ್ಮ. ಬ್ಯಾರೇದಿ ಅಂತ ಹೇಳು. ಲವ್ ಗೊತ್ತಿಲ್ಲ?
ಪ್ರೀತಿ ಪ್ರೇಮ ಪ್ಯಾರ್ ಮೊಹಬ್ಬತ್ ದಿಲ್ ಇಷ್ಕ್ ಇಷ್ಕ್ ಅಂತಾರಲ್ಲ. ಮಾಮ ಈ ಇಚಕಂದದಾಗ ಗೊತ್ತಿಲ್ಲ ನಾನು ಉಚಕನಾಗ ಹಾಕಿ ಮೊದಲು ಗೊತ್ತ. ನೀ ಗಂಡ ಸರಿ ಹೌದಾ ಅಲ್ಲ? ನಾ ಎಂದ ನಿನ್ನ ಬೆನ್ ಹತ್ತಿನ್ಲೆ ನಾ ಗಂಧ ಹೌದು ಅಲ್ಲೋ ಅನ್ನೋದನ್ನ ನನ್ನ ಮ್ಯಾಗ ನನಗೆ ದೌತ್ ಹತ್ತಿ ಬಿದ್ದ. ಯಾರು ಮಾಮ ಬತ್ತೆ ಅದು ಕೊತ್ಬೋದು ಮಾಮ ಇತ್ ಕೇಳಕತ್ತಿಲ್ಲ ಆಕಿನ ಲವ್ ಮಾತ್ ಮಾಮ. ಮಾಮ ನಿದ್ದೆ ಗುಳಿಗೆ ಹಾಕಿ ಲವ್ ಮಾಡಿದ್ರೆ ಹೆಂಗಕತ್ತ? ನಿದ್ದೆಗಳಿಗೆ ಹಾಕಿ ಮಾಡಿದ್ರೆ ನಾವ ಮಾಡ್ಯಾನೋ ನೀ ಮಾಡಿ ಅನ್ನೋದು ಹೆಂಗ್ ಗೊತ್ತಾಗಬೇಕು ಅಲ್ಲ? ಯಾಕೆ ಎತ್ತದಿದ್ದ ತೆಪ್ಪಲೆ ಬದೀತಲ್ಪ ಆಕಿ. ನಿದ್ದೆ ಗುಳಿಗೆ ಹಾಕಿ ನಾ ಮಾಡಿದ್ರೇನು ಅವ ಮಾಡಿದ್ರೇನು ಅವ ಮಾಡಿದ್ರೇನು. ಮಾಮ ತಾಪ್ ಮಾಡ್ಕೊಳಕ್ ಹೋಗ್ಬೇಡ. ನಿಮ್ಮ ತಂಗಿ ಅದಲ್ಲ ತೇಲಿ ನಿನಗೆ ತಾಪಕತಿ. ಆಕಿನ ಲವ್ ಮಾಡ್ಬೇಕಿಲ್ಲ ತೊದೇದಿ ಕದದ ಮಿದಿನ ಆಗದ ಗತ್ಲೆ ತೋದೂ ಲವ್ ಮಾತ್ ನಮ್ಮ ಮಾಮ ಆಕಿನ. ಮಾಮ ಲವ್ ಮಾಡ್ಬೇಕಂದ್ರೆ ಎಲ್ಲದ ಕರ್ಕೊಂಡು ಹೋಗ್ಬೇಕಲ್ಲ ಆಕಿನ. ಇಲ್ಲೇ ಮಗ್ಲು ಬಿಜಾಪುರ ಐತಿ, ಬಿಜಾಪುರ ಕರ್ಕೊಂಡು ಹೋಗಿ. ಬಿಜಾಪುರ ಕರ್ಕೊಂಡು ಹೋಗ್ಯಾ ಮಾಮ? ಮತ್ತ ಅದು ಅಕ್ಕ ಒಳಗಡೆ ಒಂದು 500 ರೂಪಾಯಿ ಇಟ್ಟು ತೊಗೊಂಡು ಹೋಗ. ಮಾಮನ ಅಂತ ನೋಡ್ಯ ಒಂದು ತಿಂಗಳಾತ. ತಿಂಗಳದಾಗ ಇವತ್ತೇನದ ನೋಡಿದ ನೋತನ ಬರೀ 500 ನೋಟ್. ಮಾಮ ಅತ್ಯಾಕೆ ಏನು ಮಾಡಿಲ್ಲ ಅಂತವ್ ತಗೊಂಡು ಬ್ಯಾದಪ್ಪ ನನಗೆ. ನಾನು ನೋಡಾಕ ಮೊದ್ಲ ಮಬ್ಬದ ಗಟ್ಲೆ ಆದೀನಿ. ಆನಂದ ಬರೋದು ಕಸ್ಕೊಂಡ್ರೆ ಏನು ಮಾಡಲಿಪ್ಪ ಅಲ್ಲಿನ 500 ರೂಪಾಯಿ ಬ್ಯಾದ ಮಾಮ. ಹೆಂಗಿದ್ದು ಆಕಿದ ಆಧಾರ್ ಕಾರ್ಡ್ ಪಿರಿ ಐತಿ ಬಚ್ಚಿಗತ್ತ ಬಿತ್ತಲ್ಲ ತಿಂದಿಲ್ಲ ರೋದ್ ಮಾಡಿಸಿ ಆ ರೋದ್ ಮ್ಯಾಗ ಬಚ್ಚು ಬರ್ತಾವು ಹತ್ತಿ ಹೋಗಿ ಬಿತ್ತಲ್ಲ ಆಧಾರ್ ಕಾರ್ಡ್ ತೋರಿಸಿ ನಾ ಹೆಂಗಿದ್ದು ಸ್ಮಾರ್ಟ್ ಗೈ ಅದನಿ ನಡ್ಕೋತ ಹೋಗಿಬಿಡ್ತೀನಿ. 100 ರೂಪಾಯಿ ಕೊಡು ಮಮ್ಮ ಚಾಕ್. ಯಾಕೆ ಏನು ಮಾಡ್ತಿ? ಕನ್ನಯ್ಯ ಬೇಕರಿ ಒಳಗೆ 3 ಪೇದೆ ತಗೋತೀನಿ. 3 ಪೇದೆ ಚಾಕ್. ಒಂದು ಅಕ್ಕಿ ಬಾಯಾಗ ಅಕ್ಕಿದ್ ನನ್ನ ಬಾಯಾಗ ಅಕ್ಕಿದ್ ನನ್ನ ಬಾಯಾಗ ನಂದ ಅಕ್ಕಿ ಬಾಯಾಗ. ಹೆಂಗ ಕತೆ? 2 ಪಾಲು ಅದು ಅಲ್ಲ, ಇನ್ನೊಂದು ಪಾಲು ಉಳಿತಲ್ಲ. ಇನ್ನೊಂದು ಪಾಲು ಅದು ನಿನ್ನ ಕರಿ ಸ್ವಂದ್ಯಾಗ. ಶಬಾಷ್ ಧರ್ಮ ಶಬಾಷ್. ಅಂದು ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನನ್ನು ಅವಮಾನ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನನ್ನು ನನ್ನ ತಂಗಿ ಮೇಲೆ ಎತ್ತಿ ಕಟ್ಟಿದೀಯಲ್ಲ. ಏತು ವೈರಪ್ಪ ಅಂದ್ರ ಧರ್ಮ ಎಂದು ನಿನ್ನ ಮನೆತನದ ಗಂಡಿನ ಕಣ್ಣು ನನ್ನ ಮನೆತನದ ಹೆಣ್ಣಿನ ಮೇಲೆ ಅಂದೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆತನದ ಹೆಣ್ಣಿನ ಮೇಲೆ ಬಿತ್ತು ಅಂತ ಸತಿ ಶಿರೋಮಣಿ ಸಾವೇತ್ ನಿನ್ನ ಮಠದ ಮಂದಿರನ ಕದವನ್ನು ತೆಗೆದು ಹದವಾದ ಚಿನುಗುಳಿ ಆಡ್ತೀನಿ. ಶ್ರೀಕಾಂತ್ ಗೌಡನ ಗಂಡಸ್ತನ ಅಂದ್ರೆ ಹೆಂಗಿರ್ತೈತೆ ಅಂತ ಮುಟ್ಟಿ 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 ನೋಡ್ಕೋಬೇಕು. ಯಾಕಾದ್ರೂ ಶ್ರೀಕಾಂತ್ ಗೌಡನನ್ನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರ್ ಹರಿಸ್ತೀನಿ. ಕಾಟ ಕೊಡ್ಲಿಲ್ಲ. ನನ್ನ ಹೆಸರು ಶ್ರೀಕಾಂತ್ ಗೌಡನೇ ಅಲ್ಲ. ಮುಟ್ಟಿ ಕೆಟ್ಟವನು ಇಂದ್ರ, ಮುಟ್ಟದೆ ಕೆಟ್ಟವನು ರಾವಣ. ಹೇಳಿ ಕೆಟ್ಟವನು ವಿಶ್ವಾಮಿತ್ರ, ಹೇಳದೆ ಕೆಟ್ಟವನು ಸತ್ಯ ಹರಿಶ್ಚಂದ್ರ. ಕೊಟ್ಟು ಕೆಟ್ಟವನು ಕರ್ಣ, ಕುಡದೆ ಕೆಟ್ಟವನು ದುರ್ಯೋಧನ. ಧರ್ಮ ಈ ಸಮಾಜದಲ್ಲಿ ನೀನೇ ಮಾಡು. ಈ ಸಮಾಜ ನಿನಗೆ ಕೆಟ್ಟವನು ಎಂದು ಪಟ್ಟ ಕಟ್ಟತ್ತೆ. ಊಟಿಲ್ದೆ 40 ದಿವಸ ಬದುಕಬಹುದು, ನೀರಿಲ್ದೆ 3 ದಿವಸ ಬದುಕಬಹುದು, ಗಾಳಿ ಇಲ್ದೆ 8 ನಿಮಿಷ ಬದುಕಬಹುದು. ಈ ಶ್ರೀಕಾಂತ್ ಗೌಡನನ್ನ ಒಂದು ಕ್ಷಣ ಕೂಡ ಬದುಕೋಕೆ ಸಾಧ್ಯವೇ ಇಲ್ಲ. ಧರ್ಮ ಹಾವನ್ ಕೆಣಕಿದ್ರೆ 12 ವರ್ಷ ಮಾತ್ರ ಭಯ ಪಡಬೇಕಾಗುತ್ತೆ. ಈ ಧೈರ್ಯ ತುಂಬಿಕೊಂಡು ನಿಂತಿರೋ ಶ್ರೀಕಾಂತ್ ಗೌಡನನ್ನು ಕೆಣಕಿದ್ರೆ ಭಯದಲ್ಲೇ ಜೀವನ ಮಾಡಬೇಕಾಗತ್ತೆ.
ಧರ್ಮ ಕರ್ಮದ ಯುದ್ಧದಲ್ಲಿ ಧರ್ಮನೇ ಗೆದ್ದಿರಬಹುದು. ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆದಿದ್ದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ಮರೆಯಬೇಡ.